ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು GDR ಸ್ಕೂಲಿಂಗ್ ಅಡ್ಡ. ಸೊ ಇವತ್ತಿನ ದಿನ ನಾವು ಕರ್ನಾಟಕ ಸ್ಟೇಟ್ ಬೋರ್ಡ್ ಸಿಲೆಬಸ್ ನ ನಿಮ್ಮ 7th ಕ್ಲಾಸ್ ನ ಸೆಕೆಂಡ್ ಚಾಪ್ಟರ್ ಇದೆ, ಸೈನ್ಸ್ ಸಬ್ಜೆಕ್ಟ್ ನ್ಯೂಟ್ರಿಷನ್ ಇನ್ ಅನಿಮಲ್. ಆ ಒಂದು ಚಾಪ್ಟರ್ ನ ಇವತ್ತು ನೋಡೋಣ. ಓಕೆ, ಸೊ ಇದಕ್ಕೂ ಮುಂಚೆ ನಾನು ನ್ಯೂಟ್ರಿಷನ್ ಇನ್ ಪ್ಲಾಂಟ್ ಚಾಪ್ಟರ್ ನ ನಿಮ್ಗೆ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ. ಸೊ ನ್ಯೂಟ್ರಿಷನ್ ಇನ್ ಅನಿಮಲ್ ಈ ಚಾಪ್ಟರ್ ನ ಇವತ್ತು ನೋಡೋಣ. ಓಕೆ, ಸೊ ನೀವು ಫಸ್ಟ್ ಚಾಪ್ಟರ್ ಅಲ್ಲಿ ಆಲ್ಮೋಸ್ಟ್ ಆಲ್ ಏನು ಪ್ಲಾಂಟ್ಸ್ ಅಲ್ಲಿ ಯಾವ ರೀತಿ ನ್ಯೂಟ್ರಿಷನ್ ಇರುತ್ತೆ, ಅವುಗಳ ಫೋಟೋಸಿಂಥೆಸಿಸ್ ಪ್ರೊಸೆಸ್ ಯಾವ ರೀತಿ ಆಗುತ್ತೆ, ಫುಡ್ ಯಾವ ರೀತಿ ಪ್ರಿಪೇರ್ ಆಗುತ್ತೆ, ಏನೇನೆಲ್ಲ ಪ್ರೊಸೆಸ್ ಇರುತ್ತೆ ಎಲ್ಲವನ್ನ ನೀವು ಸ್ಟಡಿ ಮಾಡ್ಕೊಂಡಿದ್ದೀರಿ. ಸೊ ಅದೇ ರೀತಿಯಾಗಿ ಅನಿಮಲ್ಸ್ ಏನು ಡೈರೆಕ್ಟ್ ಆಗಿ ಅವ್ರು ಇಂಡೈರೆಕ್ಟ್ ಆಗಿ ಪ್ಲಾಂಟ್ ಮೇಲೆನೆ ಡಿಪೆಂಡ್ ಆಗಿರ್ತಾರೆ, ಅವುಗಳಿಂದಾನೇ ಫುಡ್ ಅವ್ರು ಇಂಟೇಕ್ ಮಾಡ್ತಾರೆ, ಅವಳ ಮೇಲೆನೆ ಡಿಪೆಂಡ್ ಆಗಿರ್ತಾರೆ ಅಂತ ಹೇಳಿ ಅದನ್ನ ಕೂಡ ನೀವು ನೋಡಿದಿರಿ. ಓಕೆ, ಸೊ ಹ್ಯೂಮನ್ಸ್ ಗಾಗ್ಲಿ ಮತ್ತೆ ಬೇರೆ ಅನಿಮಲ್ಸ್ ಗಾಗ್ಲಿ ಬೇರೆ ಆರ್ಗಾನಿಸಮ್ಸ್ ಗಾಗ್ಲಿ ಗ್ರೋ ಮಾಡ್ಲಿಕ್ಕೆ ಮತ್ತೆ ಬಾಡಿ ಫಂಕ್ಷನ್ಸ್ ಸರಿಯಾಗಿ ನಡಿಬೇಕು ಅಂದ್ರೆ, ಬಾಡಿ ರಿಪೇರ್ ಆಗ್ಬೇಕು ಅಂದ್ರೆ ಪ್ರತಿಯೊಂದಕ್ಕೂ ಕೂಡ ನಿಮ್ಗೆ ಏನ್ ಬೇಕಪ್ಪ ಅಂತಂದ್ರೆ ಫುಡ್ ಬೇಕು. ನಿಮ್ಮ ನ್ಯೂಟ್ರಿಷನ್ ನಿಮ್ಮ ಬಾಡಿನಲ್ಲಿ ಇರಬೇಕು, ಅಂದಾಗ ಮಾತ್ರ ನೀವು ಸರ್ವೈವ್ ಆಗಕ್ಕೆ ಸಾಧ್ಯ ಅಂತ ಹೇಳ್ತಾ ಸೊ ಓಕೆ, ಸೊ ಅನಿಮಲ್ ನ್ಯೂಟ್ರಿಷನ್ ಚಾಪ್ಟರ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಅನಿಮಲ್ ನ್ಯೂಟ್ರಿಷನ್ ಅಲ್ಲಿ ಏನೇನೆಲ್ಲ ಇನ್ಕ್ಲೂಡ್ ಇರುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಅನಿಮಲ್ ನ್ಯೂಟ್ರಿಷನ್ ಇನ್ಕ್ಲೂಡ್ಸ್ ನ್ಯೂಟ್ರಿಯಂಟ್ ರಿಕ್ವೈರ್ಮೆಂಟ್, ಮೋಡ್ ಆಫ್ ಇಂಟೇಕ್ ಆಫ್ ಫುಡ್ ಅಂಡ್ ಇಟ್ಸ್ ಯುಟಿಲೈಸೇಷನ್ ಇನ್ ದ ಬಾಡಿ. ಓಕೆ, ಸೊ ಏನೇನ್ ಇನ್ಕ್ಲೂಡ್ ಇರುತ್ತಪ್ಪ ಇದರಲ್ಲಿ? ನ್ಯೂಟ್ರಿಯಂಟ್ ರಿಕ್ವೈರ್ಮೆಂಟ್ ಇರುತ್ತೆ, ಯಾವ ರೀತಿ ಇಂಟೇಕ್ ಮಾಡ್ತೀವಿ ಫುಡ್ ಅನ್ನ, ಮೋಡ್ ಆಫ್ ಇಂಟೇಕ್ ಇರುತ್ತೆ, ಮತ್ತೆ ಅದು ಬಾಡಿಯಲ್ಲಿ ಯಾವ ರೀತಿ ಯುಟಿಲೈಸ್ ಆಗುತ್ತೆ ಅದು ಕೂಡ ಇಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ನ್ಯೂಟ್ರಿಷನ್ ಏನು ಅನಿಮಲ್ ನ್ಯೂಟ್ರಿಷನ್ ಅಲ್ಲಿ ಅಂತ ಹೇಳ್ತಾರೆ. ಸೊ ಅದೇ ರೀತಿಯಾಗಿ 6th ಕ್ಲಾಸ್ ನಲ್ಲಿ ನೀವು ಫುಡ್ ಕಂಪೋನೆಂಟ್ಸ್ ಬಗ್ಗೆ ಕಲ್ತಿದ್ರಿ. ಆ ಫುಡ್ ಕಂಪೋನೆಂಟ್ ಅಲ್ಲಿ ಕಾರ್ಬೋಹೈಡ್ರೇಟ್ ಆಗಿರ್ಬೋದು, ಪ್ರೋಟೀನ್, ವಿಟಮಿನ್, ಮಿನರಲ್ ಇವೆಲ್ಲವೂ ಬರುತ್ತೆ. ಸೊ ಅವುಗಳ ಲಿಸ್ಟ್ ಅನ್ನ ಮಾಡ್ಲಿಕ್ಕೆ ಹೇಳಿದ್ದಾರೆ. ಸೊ ಅವುಗಳನ್ನ ಮೆನ್ಷನ್ ಮಾಡಿ 6 ಪಾಯಿಂಟ್ ಕೊಟ್ಟಿದ್ದಾರೆ, 6 ಫುಡ್ ಕಂಪೋನೆಂಟ್ಸ್ ನ ಮೆನ್ಷನ್ ಮಾಡಿ. ಓಕೆನಾ? ಸೊ ಅದೇ ರೀತಿಯಾಗಿ ಕಾರ್ಬೋಹೈಡ್ರೇಟ್ ಕೂಡ ಒಂದು ಕಂಪೋನೆಂಟ್. ಈ ಕಾರ್ಬೋಹೈಡ್ರೇಟ್ ಕಂಪೋನೆಂಟ್ ಏನಿದೆ ಇದು ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಆಗಿರುತ್ತೆ. ಈ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಅನ್ನ ಬ್ರೇಕ್ ಮಾಡಿ ಅದನ್ನ ಏನಪ್ಪಾ ಅಂತಂತಂದ್ರೆ ಸಿಂಪ್ಲರ್ ಸಬ್ಸ್ಟೆನ್ಸ್ ಆಗಿ ಕನ್ವರ್ಟ್ ಮಾಡೋದೇ ಏನಪ್ಪಾ ಇಲ್ಲಿ ಅಂತಂತಂದ್ರೆ ನ್ಯೂಟ್ರಿಷನ್ ಪ್ರೊಸೆಸ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಈ ಒಂದು ಪ್ರೊಸೆಸ್ ಅನ್ನ ನಾವೇನಂತ ಹೇಳ್ತೀವಿ? ಡೈಜೆಷನ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಪಿಕ್ಚರ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅವುಗಳನ್ನ ಬ್ರೇಕ್ ಆಗಿ ಪಕ್ಕದಲ್ಲಿ ತೋರಿಸಿರೋ ತರ ಸಿಂಪ್ಲರ್ ಸಬ್ಸ್ಟೆನ್ಸ್ ಆಗಿ ಕನ್ವರ್ಟ್ ಮಾಡ್ಲಾಗ್ತದೆ. ಓಕೆ, ಸೊ ಆ ಒಂದು ಪ್ರೊಸೆಸ್ ಅನ್ನ ಏನಂತ ಹೇಳ್ತೀವಿ ಇಲ್ಲಿ? ಡೈಜೆಷನ್ ಅಂತ ಹೇಳ್ತೀವಿ. ಸೊ 2.1 ಅಲ್ಲಿ ಏನ್ ಹೇಳ್ತಾ ಇದಾರೆ ಇಲ್ಲಿ? ಡಿಫ್ರೆಂಟ್ ವೇಸ್ ಆಫ್ ಟೇಕಿಂಗ್ ಫುಡ್, ಯಾವ ರೀತಿ ನಾವು ಫುಡ್ ಅನ್ನ ಇಂಟೇಕ್ ಮಾಡ್ತೀವಿ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಬೇರೆ ಬೇರೆ ಅನಿಮಲ್ಸ್ ಏನಿದೆ ಅಥವಾ ಏನು ಬೇರೆ ಬೇರೆ ಆರ್ಗಾನಿಸಮ್ಸ್ ಆಗಿರ್ಬಹುದು, ಎಲ್ರದ್ದು ಕೂಡ ಏನಪ್ಪಾ ಅಂತಂದ್ರೆ ವೇರಿ ಆಗತ್ತಂತೆ, ಫುಡ್ ಇಂಟೇಕ್ ಪ್ರೊಸೆಸ್ ವೇರಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾರು ನಾವು ಬಾಯಿಂದ ಜಗ್ದು ತಿಂತೀವಿ, ಮದರ್ ಮಿಲ್ಕ್ ಫೀಡ್ ಮಾಡ್ಕೋತೀವಿ, ಮತ್ತೆ ಕೆಲವೊಂದು ಹೀರ್ಕೊಳ್ಳೋ ಕೆಲಸ ಮಾಡುತ್ತೆ, ಕೆಲವೊಂದು ನುಂಗೋ ಕೆಲಸ ಮಾಡುತ್ತೆ. ಸೊ ಎಲ್ಲದರದ್ದು ಇಂಟೇಕ್ ಮೋಡ್ ಏನಪ್ಪಾ ಅಂತಂದ್ರೆ ಡಿಫ್ರೆಂಟ್ ಆಗಿರುತ್ತೆ, ವೇರಿ ಆಗುತ್ತೆ ಅಂತ ಹೇಳಲಾಗ್ತದೆ. ಓಕೆ, ಸೊ ಫಸ್ಟ್ ಪಾಯಿಂಟ್ ಇಲ್ಲಿ ನಾವು ನೋಡ್ತಾ ಇದೀವಿ ಏನಂತ ಹೇಳಿ? ಬೀಸ್ ಅಂಡ್ ಹಮಿಂಗ್ ಬರ್ಡ್ಸ್ ಸಕ್ ದ ನೆಕ್ಟರ್ ಆಫ್ ದ ಪ್ಲಾಂಟ್. ಇಲ್ಲಿ ಹೇಳ್ತಾ ಇದಾರೆ ಬೀಸ್, ಹನಿ ಬೀಸ್ ಮತ್ತೆ ಏನು ಹಮಿಂಗ್ ಬರ್ಡ್ಸ್ ಏನಿರುತ್ತೆ ಅದು ಪ್ಲಾಂಟ್ ನೆಕ್ಟರ್ ಅನ್ನ ಸಕ್ ಮಾಡುತ್ತೆ, ಹೀರಿಕೊಳ್ಳುತ್ತದೆ ಅಂತ ಹೇಳ್ತಾರೆ. ಹ್ಯೂಮನ್ ಮತ್ತೆ ಬೇರೆ ಅನಿಮಲ್ಸ್ ಎಲ್ಲ ಮದರ್ ಮಿಲ್ಕ್ ನ ಫೀಡ್ ಮಾಡ್ಕೊಳ್ತವೆ. ಮತ್ತೆ ಸ್ನೇಕ್ ಆಗಿರ್ಬೋದು, ಪೈಥಾನ್ ಆಗಿರ್ಬೋದು, ಅದು ಸ್ವಾಲೋ ಮಾಡುತ್ತೆ, ನುಂಗುತ್ತೆ. ಅವುಗಳಿಗೆ ಯಾವ ಪ್ರಾಣಿ ಇಷ್ಟನೋ ಏನ್ ಇಷ್ಟನೋ ಅದನ್ನ ತಗೊಂಡು ಅದೇನ್ ಮಾಡ್ತಪ್ಪ ಅಂದ್ರೆ ನುಂಗುತ್ತೆ. ಓಕೆ, ಸೊ ಇದೇ ರೀತಿ ಸಮ ಅಕ್ವಾಟಿಕ್ ಅನಿಮಲ್ಸ್ ಏನಿರ್ತದೆ ಅವೇನ್ ಮಾಡ್ತಾವಪ್ಪ ಅಂದ್ರೆ ನೀರ್ ಮೇಲೆ ತೇಲ್ತಾ ಇರುವಂತಹ ಒಂದು ಫುಡ್ ಪಾರ್ಟಿಕಲ್ಸ್ ನ ಏನ್ ಮಾಡ್ತಾವಪ್ಪ ಅಂತಂದ್ರೆ ಹೀರ್ಕೊಂಡು ಅವುಗಳನ್ನ ತಿನ್ನುತ್ತವೆ, ಅವುಗಳನ್ನ ಫಿಲ್ಟರ್ ಮಾಡ್ಕೊಂಡು ಅವುಗಳನ್ನ ಸೇವನೆ ಮಾಡ್ತವೆ ಅಂತ ಹೇಳ್ತಾರೆ. ಓಕೆ, ಸೊ ಇದೇ ರೀತಿಯಾಗಿ ನಿಮ್ಗೆ 2.1 ಅಲ್ಲಿ ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ. ನೀವು ಇಲ್ಲಿ ನಿಮ್ಗೆ ಅನಿಮಲ್ಸ್ ನ ಹೆಸರುಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಈ ಅನಿಮಲ್ಸ್ ಹೆಸರುಗಳ ಮುಂದೆ ನೀವು ಅವುಗಳ ಕೈಂಡ್ ಆಫ್ ಫುಡ್ ಮತ್ತೆ ಮೋಡ್ ಆಫ್ ಫೀಡಿಂಗ್ ಬರಿಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಆಲ್ರೆಡಿ ಹಮಿಂಗ್ ಬರ್ಡ್ ಬಗ್ಗೆ ನಾವು ಹೇಳಿದ್ವಿ, ಅದು ಯಾವ ಕೈಂಡ್ ಫುಡ್ ಸೇವನೆ ಮಾಡುತ್ತಪ್ಪ? ನೆಕ್ಟರ್ ಆಫ್ ಅ ಪ್ಲಾಂಟ್ ಅಂತ ನೀವು ಬರಿಬಹುದು. ಮತ್ತೆ ಮೋಡ್ ಆಫ್ ಫೀಡಿಂಗ್ ಅಂತಂದ್ರೆ ಸಕ್ಕಿಂಗ್ ಅಂತ ನೀವು ಬರಿಬಹುದು. ಓಕೆ, ಸೊ ಅದೇ ರೀತಿಯಾಗಿ ಸ್ನೇಲ್ ಆಗಿರ್ಬೋದು, ಆಂಟ್ ಆಗಿರ್ಬೋದು, ಈಗಲ್ ಆಗಿರ್ಬೋದು, ಲೈಸ್ ಆಗಿರ್ಬೋದು, ಮಾಸ್ಕಿಟೋ, ಬಟರ್ಫ್ಲೈ, ಹೌಸ್ ಫ್ಲೈ, ಇವೆಲ್ಲವುದರ ಕೈಂಡ್ ಆಫ್ ಫುಡ್ ಮತ್ತೆ ಮೋಡ್ ಆಫ್ ಫೀಡಿಂಗ್ ಅನ್ನ ನೀವು ಇಲ್ಲಿ ಬರಿಬೇಕು. ಓಕೆ, ಸೊ ಅವು ಏನ್ ಮಾಡುತ್ತೆ? ಸ್ಕ್ರಾಪಿಂಗ್ ಮಾಡುತ್ತಾ, ಚಿವಿಂಗ್ ಮಾಡುತ್ತಾ, ಸ್ನಿಪಾನಿಂಗ್ ಮಾಡುತ್ತಾ, ಅಥವಾ ಕ್ಯಾಪ್ಚರಿಂಗ್, ಸ್ವಲೋಯಿಂಗ್, ಸ್ಪಾನಿಂಗ್, ಸಕ್ಕಿಂಗ್, ಯಾವ ಒಂದು ಮೋಡ್ ಅಲ್ಲಿ ಅವು ಫುಡ್ ಅನ್ನ ಇಂಟೇಕ್ ಮಾಡುತ್ತೆ ಅಂತ ನೀವು ಮೆನ್ಷನ್ ಮಾಡಬೇಕು. ಓಕೆ,
ಸೊ ಅದೇ ರೀತಿಯಾಗಿ ಇಲ್ಲಿ ನಿಮ್ಗೆ ಅಮೇಸಿಂಗ್ ಫ್ಯಾಕ್ಟ್ ಒಂದು ಕೊಟ್ಟಿದ್ದಾರೆ. ಸ್ಟಾರ್ ಫಿಶ್ ನೀವು ನೋಡಿರಬಹುದು, ಪಿಕ್ಚರ್ಸ್ ಗಳಲ್ಲೆಲ್ಲ ನೋಡಿರಬಹುದು ನೀವು, ಓಕೆ, ವಿಡಿಯೋಗಳಲ್ಲಿ ನೋಡಿರಬಹುದು. ಸೊ ಸ್ಟಾರ್ ಫಿಶ್ ಏನಿದೆ ಇದು ಹಾರ್ಡ್ ಸರ್ಫೇಸ್ ಇರುವಂತ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇಂದ ರೆಡಿ ಆಗಿರೋ ಸೆಲ್ಸ್ ಏನಿರುತ್ತೆ ಅದರೊಳಗಡೆ ಇರುವಂತ ಅನಿಮಲ್ಸ್ ಅನ್ನ ಜಾಸ್ತಿ ತಿನ್ನುತ್ತೆ. ಆ ರೀತಿಯಾದ ಅನಿಮಲ್ಸ್ ಅನ್ನ ಜಾಸ್ತಿ ತಿನ್ನುತ್ತೆ ಯಾವುದು ಸ್ಟಾರ್ ಫಿಶ್. ಸೊ ಅದಕ್ಕೆ ಇದೇನ್ ಮಾಡುತ್ತೆ, ಫಸ್ಟ್ ಆ ಸೆಲ್ ಅನ್ನ ಬ್ರೇಕ್ ಮಾಡುತ್ತೆ. ಆ ಸೆಲ್ ಅನ್ನ ಒಡೆದು ಅನಂತರದಲ್ಲಿ ಇದರ ಬಾಯಿಯಿಂದ ಇದರ ಹೊಟ್ಟೆ ಹೊರಗಡೆ ಬರುತ್ತೆ. ಇದರ ಹೊಟ್ಟೆ ಹೊರಗಡೆ ಬಂದು ಆ ಒಂದು ಕೀಟವನ್ನ ಅಂದ್ರೆ ಆ ಸೆಲ್ ಒಳಗಿರುವಂತ ಒಂದು ಹುಳುವನ್ನ ಏನ್ ಮಾಡ್ತಪ್ಪ ಅಂದ್ರೆ ತಗೊಂಡು ಆ ಹೊಟ್ಟೆ ಮತ್ತೆ ಬಾಯಿಯಿಂದ ಒಳಗಡೆ ಹೋಗಿ ನಂತರದಲ್ಲಿ ಸ್ಲೋ ಆಗಿ ಫುಡ್ ಏನಾಗುತ್ತಪ್ಪ ಅಂದ್ರೆ ಡೈಜೆಷನ್ ಆಗುತ್ತೆ. ಯಾವ್ದ್ರಲ್ಲಿ? ಸ್ಟಾರ್ ಫಿಶ್ ಅಲ್ಲಿ. ಓಕೆ, ಸ್ಟಾರ್ ಫಿಶ್ ಅಲ್ಲಿ ಈ ರೀತಿಯಾಗಿರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ನಾವು ನೋಡೋದೇನಂತಂದ್ರೆ ಡೈಜೆಷನ್ ಇನ್ ಹ್ಯೂಮನ್ ಬಾಡಿಯಲ್ಲಿ ಯಾವ ರೀತಿ ಡೈಜೆಷನ್ ಆಗುತ್ತೆ ಅಂತ ಹೇಳಿ ನೋಡೋಣ. ಓಕೆ, ಸೊ ಹ್ಯೂಮನ್ ಅಲ್ಲಿ ಏನಪ್ಪಾ ಅಂತಂತಂದ್ರೆ ನಾವು ಬಾಯಿಯಿಂದ ಊಟವನ್ನ ಇಂಟೇಕ್ ಮಾಡ್ಕೊಳ್ತೀವಿ. ಸೊ ಇಂಟೇಕ್ ಮಾಡ್ಕೊಳ್ಳೋ ನಮ್ಮ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಬಾಯಿಯಿಂದ. ಸೊ ಈ ರೀತಿಯಾಗಿ ನಾವು ಇಂಟೇಕ್ ಮಾಡದ ಮೇಲೆ ಬಾಡಿ ಒಳಗಡೆ ಏನೇನಾಗುತ್ತೆ, ಫುಡ್ ಯಾವ ರೀತಿ ಸಪ್ಲೈ ಆಗುತ್ತೆ, ಎಲ್ಲಿಗೆ ಹೋಗುತ್ತೆ, ನಮ್ಗೆ ಯಾವ್ದು ಗೊತ್ತಿರಲ್ಲ. ಸೊ ಆ ಒಂದು ವಿಷಯದಲ್ಲಿ ನಾವ್ ಇವಾಗ ಡೀಟೇಲ್ ಆಗಿ ನೋಡ್ತಾ ಇದೀವಿ ಅಂತಂದ್ರೆ ಇದು ನಮ್ಮ ಬಾಯಿಯಿಂದ ಸ್ಟಾರ್ಟ್ ಆಗೋದು. ಬಕ್ಕಲ್ ಕ್ಯಾವಿಟಿ ಅಂತ ಹೇಳ್ತೀವಿ ಬಾಯಲ್ಲಿ. ಆ ಬಕ್ಕಲ್ ಕ್ಯಾವಿಟಿಯಿಂದ ಏನಪ್ಪಾ ಅಂತಂದ್ರೆ ನಮ್ಮ ಫುಡ್ ಡೈಜೆಷನ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಇದಕ್ಕೆ ಒಂದು ಬೇರೆ ಬೇರೆ ಒಂದು ಕಂಪಾರ್ಟ್ಮೆಂಟ್ ಗಳಿವೆ. ನಮ್ಮ ಬಾಡಿ ಒಳಗಡೆ ಏನು ಡೈಜೆಷನ್ ಸಿಸ್ಟಮ್ ಇದೆಯೋ ಆ ಡೈಜೆಷನ್ ಸಿಸ್ಟಮ್ಗೆ ಬೇರೆ ಬೇರೆ ಕಂಪಾರ್ಟ್ಮೆಂಟ್ಸ್ ಇದೆ. ಅದು ಡಿವೈಡ್ ಆಗಿದೆ ಕಂಪಾರ್ಟ್ಮೆಂಟ್ ಗಳಲ್ಲಿ, ವೇರಿಯಸ್ ಕಂಪಾರ್ಟ್ಮೆಂಟ್ ಗಳಲ್ಲಿ ಡಿವೈಡ್ ಆಗಿದೆ. ಯಾವ ರೀತಿ ಡಿವೈಡ್ ಆಗಿದೆ ಅಂದ್ರೆ ಬಕ್ಕಲ್ ಕ್ಯಾವಿಟಿ, ಫುಡ್ ಪೈಪ್ ಆರ್ ಓಎಸ್ಫಗಸ್, ಸ್ಟಮಕ್, ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್, ಎಂಡಿಂಗ್ ಇನ್ ರೆಕ್ಟಮ್ ಅಂಡ್ ಅನಸ್. ಓಕೆ, ಸೊ ಇವೆಷ್ಟು ಪಾರ್ಟ್ ಗಳಲ್ಲಿ ಅದೇನಾಗಿದೆಯಪ್ಪ ಅಂತಂದ್ರೆ ಡಿವೈಡ್ ಆಗಿದೆ. 6 ಪಾರ್ಟ್ ಗಳಲ್ಲಿ ಅದೇನಾಗಿದೆ ಡಿವೈಡ್ ಆಗಿದೆ ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ. ಇವೆಲ್ಲ ಬಕ್ಕಲ್ ಕ್ಯಾವಿಟಿ, ಫುಡ್ ಪೈಪ್ ಆರ್ ಓಎಸ್ಫಗಸ್, ಸ್ಟಮಕ್, ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್, ರೆಕ್ಟಮ್, ಅನಸ್ ಎಲ್ಲವೂ ಸೇರಿ ಎಲಿಮೆಂಟ್ರಿ ಕೆನಲ್ ಅಂತ ಹೇಳಿ ನಾವು ಕರಿತೀವಿ. ಏನಂತ ಕರಿತೀವಿ? ಎಲಿಮೆಂಟ್ರಿ ಕೆನಲ್. ಇದನ್ನ ಡೈಜೆಸ್ಟಿವ್ ಟ್ರ್ಯಾಕ್ ಅಂತ ಕೂಡ ಕರೀತಾರೆ. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ನಮ್ಮ ಏನು ಫುಡ್ ನಾವು ಇಂಟೇಕ್ ಮಾಡ್ತೀವೋ ಆ ಫುಡ್ ಏನಾಗುತ್ತಪ್ಪ ಅಂದ್ರೆ ಕಂಪ್ಲೀಟ್ಲಿ ಎಲಿಮೆಂಟ್ರಿ ಕೆನಲ್ ಥ್ರೂ ಟ್ರಾವೆಲ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ಡೈಜೆಸ್ಟ್ ಆಗ್ತಾ ಬರುತ್ತೆ. Okay, so the food components gradually get digested as food travel through the various compartments. ಅದೇ ನಾವು ಹೇಳ್ದಾಗೆ ಫುಡ್ ಒಳಗಡೆ ಹೋಗ್ತಾ ಹೋಗ್ತಾ ಬೇರೆ ಬೇರೆ ವೇರಿಯಸ್ ಪಾರ್ಟ್ ಗಳಿಗೆ ಕಂಪಾರ್ಟ್ಮೆಂಟ್ಸ್ ಗಳಿಗೆ ಸಪ್ಲೈ ಆಗ್ತಾ ಆಗ್ತಾ ಅದೇನಾಗುತ್ತೆ ಅಂದ್ರೆ ಫುಡ್ ಡೈಜೆಸ್ಟ್ ಆಗ್ತಾ ಹೋಗುತ್ತೆ. ಸೊ ದ ನೆಕ್ಸ್ಟ್ ಪಾಯಿಂಟ್ ಅಂದ್ರೆ ದ ಇನ್ನರ್ ವಾಲ್ಸ್ ಆಫ್ ದ ಸ್ಟಮಕ್ ಅಂಡ್ ದ ಸ್ಮಾಲ್ ಇಂಟೆಸ್ಟೈನ್ ಅಂಡ್ ದ ವೇರಿಯಸ್ ಗ್ಲ್ಯಾಂಡ್ಸ್ ಅಸೋಸಿಯೇಟೆಡ್ ವಿತ್ ದ ಕೆನಲ್ such as the salivary glands, the liver and pancreas secret digestive juices. Okay, so the digestive juices convert complex substances of a food into simpler ones. The digestive tract and the associated glands together constitute the digestive system. So ಏನ್ ಹೇಳ್ತಾ ಇದಾರೆ ಇಲ್ಲಿ, ಈ ಫುಡ್ ಅನ್ನು ಟ್ರಾವೆಲ್ ಆಗ್ತಾ ಆಗ್ತಾ ಬೇರೆ ಬೇರೆ ಕಂಪಾರ್ಟ್ಮೆಂಟ್ ಹೋಗುತ್ತೋ ಆ ರೀತಿ ಹೋಗ್ತಾ ಹೋಗ್ತಾ ಫುಡ್ ಡೈಜೆಸ್ಟ್ ಆಗುತ್ತೆ. ಸೊ ಇನ್ನರ್ ವಾಲ್ ಆಫ್ ಸ್ಟಮಕ್ ಏನಿದೆ ಅದರಿಂದ ಹಿಡಿದು ಸ್ಮಾಲ್ ಇಂಟೆಸ್ಟೈನ್ ಮತ್ತೆ ವೇರಿಯಸ್ ಗ್ಲ್ಯಾಂಡ್ಸ್, ಬೇರೆ ಬೇರೆ ಗ್ಲ್ಯಾಂಡ್ಸ್ ಆಗಿರಬಹುದು. ಏನೇನ್ ಗ್ಲ್ಯಾಂಡ್ಸ್ ಅಪ್ಪ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಸಲೈವರಿ ಗ್ಲ್ಯಾಂಡ್ಸ್ ಇದೆ, ಲಿವರ್ ಇದೆ, ಪ್ಯಾನ್ಕ್ರೀಸ್ ಇದೆ, ಮತ್ತೆ ಡೈಜೆಸ್ಟಿವ್ ಜ್ಯೂಸಸ್ ಇದೆ. ಇವೆಲ್ಲವೂ ಸೇರಿ ಏನಾಗುತ್ತಪ್ಪ ಅಂದ್ರೆ ಡೈಜೆಸ್ಟನ್ ಸಿಸ್ಟಮ್ ರೆಡಿ ಆಗುತ್ತೆ. ಸೊ ಫುಡ್ ಡೈಜೆಸ್ಟ್ ಆಗುತ್ತೆ. ಸೊ ಈ ಡೈಜೆಸ್ಟಿವ್ ಜ್ಯೂಸಸ್ ಏನ್ ಮಾಡ್ತವೆ ಅಂತಂದ್ರೆ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಅನ್ನ ಸಿಂಪ್ಲರ್ ಸಬ್ಸ್ಟೆನ್ಸ್ ಆಗಿ ಟ್ರಾನ್ಸ್ಫರ್ ಮಾಡ್ತವೆ, ಕನ್ವರ್ಟ್ ಮಾಡ್ತವೆ. ಆ ಕನ್ವರ್ಟ್ ಮಾಡಿದ ಮೇಲೆ ಇವೇನಾಗ್ತವೆ ಅಂತಂದ್ರೆ ಟ್ರ್ಯಾಕ್ ಅಲ್ಲಿ ಕಂಟಿನ್ಯೂ ಆಗ್ತಾ ಸಿಂಪ್ಲರ್ ಸಬ್ಸ್ಟೆನ್ಸ್ ಆಗ್ತಾ ಏನಾಗುತ್ತೆ ಬಾಡಿಯಲ್ಲಿ ಅಬ್ಸಾರ್ಬ್ ಆಗ್ತಾ ಹೋಗುತ್ತೆ. ಇದೆಲ್ಲ ಕಂಪ್ಲೀಟ್ ಪ್ರೊಸೆಸ್ ಅನ್ನ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳಿ ನಾವು ಕರಿತೀವಿ. ಏನಂತ ಕರಿತೀವಿ? ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. ಸೊ ಯಾವ್ಯಾವ ಕಂಪಾರ್ಟ್ಮೆಂಟ್ ಅಲ್ಲಿ ಏನೇನ್ ವರ್ಕ್ ನಡೆಯುತ್ತೆ ನೋಡೋಣ. ಸೊ ಫಸ್ಟ್ ಈಗ ಬಂದು ನಮ್ದು ಮೌತ್ ಅಂಡ್ ಬಕಲ್ ಕ್ಯಾವಿಟಿ ಅಂತ ಹೇಳಿ ಹೇಳ್ತೀವಿ. ಸೊ ಮೌತ್ ಅಲ್ಲಿ ನಾವೇನ್ ಮಾಡ್ತೀವಿ, ಫುಡ್ ಅನ್ನ ಇಂಟೇಕ್ ಮಾಡ್ತೀವಿ. ಫುಡ್ ಅನ್ನ ಇಂಟೇಕ್ ಮಾಡಿದ ಮೇಲೆ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಏನು ಫುಡ್ ಅನ್ನ ಇಂಜೆಕ್ಷನ್, ಆ ಇಂಟೇಕ್ ಮಾಡೋ ಪ್ರೊಸೆಸ್ ಅನ್ನ ಇಂಜೆಕ್ಷನ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ನಾವೇನ್ ಮಾಡ್ತೀವಿ, ಟೀತ್ ಅಲ್ಲಿ ಹಾಕ್ಬಿಟ್ಟು ಫುಡ್ ಅನ್ನ ಚೀವ್ ಮಾಡ್ತೀವಿ. ಓಕೆ, ಕಚ್ತೀವಿ, ಅದನ್ನ ಸಣ್ಣ ಮಾಡ್ತೀವಿ, ಪೀಸ್ ಮಾಡ್ತೀವಿ. ಓಕೆ, ಸೊ ಅದನ್ನ ಸ್ಮಾಲ್ ಪೀಸ್ ಆಗಿ ಮೆಕ್ಯಾನಿಕಲ್ ಅದನ್ನೇನ್ ಮಾಡ್ತೀವಪ್ಪ ಅಂದ್ರೆ ಟೀತ್ ಮೂಲಕ ಹೆಲ್ಪ್ ಮೂಲಕ ನಾವು ಅದನ್ನ ಬ್ರೇಕ್ ಮಾಡ್ತೀವಿ. ಓಕೆ, ಸೊ ಪ್ರತಿಯೊಂದು ನಮ್ಮ ಟೂತ್ ಏನಿದೆ ಅದು ನಮ್ಮ ಏನು ಗಮ್ಸ್ ಅಲ್ಲಿ ಇಲ್ಲೇನ್ ನಮ್ಮ ಗಮ್ಸ್ ಇದಾವೆ ಆ ಗಮ್ಸ್ ಒಳಗಡೆ ಏನಾಗಿತ್ತಪ್ಪ ಅಂತಂದ್ರೆ ಪ್ರತಿಯೊಂದು ಹಲ್ಲಿಗೂ ಟೀತ್ಗೂ ರೂಟ್ ಇರುತ್ತೆ. ಆ ರೂಟ್ ಮೂಲಕ ಅದು ಗಟ್ಟಿಯಾಗಿ ಹಿಡಿದುಕೊಂಡಿರುತ್ತೆ. ಓಕೆ, ಅವರ್ ಟೀತ್ ವೇರಿ ಇನ್ ಅಪಿಯರೆನ್ಸ್ ಅಂಡ್ ಪರ್ಫಾರ್ಮೆನ್ಸ್
ಡಿಫ್ರೆಂಟ್ ಫಂಕ್ಷನ್ಸ್. ಓಕೆ, ಸೊ ಇಲ್ಲಿ ಪಿಕ್ಚರ್ 2.3 ಅಲ್ಲಿ ನೀವು ನೋಡಬಹುದು ನಮ್ಮ ಹಲ್ಲುಗಳ ಆಕಾರ ಏನು, ಸೈಜ್, ಸ್ಟ್ರಕ್ಚರ್ ಇದೆ, ಶೇಪ್ ಏನಿದೆ ಡಿಫ್ರೆಂಟ್ ಆಗಿದೆ, ಒಂದಕ್ಕೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ಡಿಫ್ರೆಂಟ್ ಯಾವ ರೀತಿ ಕಾಣಿಸ್ತಾ ಇದೆನೋ ಅದೇ ರೀತಿ ಅವುಗಳ ಕೆಲಸದಲ್ಲಿ ಪ್ರೊಸೆಸ್ ಅಲ್ಲಿಯೂ ಕೂಡ ಅದು ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳಿ ನಾವು ನೋಡಬಹುದು. ಓಕೆ, ಸೊ ಅವುಗಳ ಅಕಾರ್ಡೆನ್ಸ್ ಅಲ್ಲಿ ಅವುಗಳ ಕೆಲಸ ಮತ್ತೆ ಪ್ರೊಸೆಸ್ ಏನು ಬೇರೆ ಬೇರೆ ಇರುತ್ತೆ. ಓಕೆ, ಸೊ ಇಲ್ಲೊಂದು ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನೀವು ಚಿಕ್ಕಂದಿರುವಾಗ ಏನಪ್ಪಾ ಅಂತಂದ್ರೆ ಹಲ್ಲುಗಳು ನಿಮ್ಮ ಏನು ಬೀಳ್ತಾ ಇತ್ತು, ಅದು ನಿಮ್ಗೆ ನೆನಪಿರಬಹುದು. 6ರಿಂದ 8ನೇ ಏಜ್ ಏನಿದೆ ನಿಮ್ದು, 6 ಇಂದ 8 ಏಜ್ ವರೆಗೂ ಏನಿದೆ ಆ ಟೈಮ್ ಅಲ್ಲಿ ನಿಮ್ಮ ಹಲ್ಲುಗಳು ಬಿದ್ದು ಮುರಿದೋಗಿ ಮತ್ತೆ ಹೊಸ ಹಲ್ಲುಗಳು ಬರುತ್ತೆ. ಸೊ ಫಸ್ಟ್ ಟೈಮ್ ಬೀಳುತ್ತೋ ಹಲ್ಲು ಅದನ್ನ ಮಿಲ್ಕ್ ಟೀತ್ ಅಂತ ಹೇಳಿ ಕರೀತಾರೆ. ಸೊ ಸೆಕೆಂಡ್ ಟೈಮ್ ಏನ್ ಹಲ್ಲು ಬರುತ್ತೆ ಅದು ಮೋಸ್ಟ್ ಪ್ರಾಬಬ್ಲಿ ಲೈಫ್ ಟೈಮ್ ವರೆಗೂ ಇರುತ್ತೆ. ಅದರ್ವೈಸ್ ಓಲ್ಡ್ ಏಜ್ ಡಿಸೀಸ್ ಇಂದಾಗಿ ಅಥವಾ ಓಲ್ಡ್ ಏಜ್ ಪ್ರಾಬ್ಲಮ್ ಇಂದಾಗಿ ಅಥವಾ ಟೀತ್ ಡಿಸೀಸ್, ಡೆಂಟಲ್ ಡಿಸೀಸ್ ಇಂದಾಗಿ ಏನಾಗುತ್ತಪ್ಪ ಅಂತಂದ್ರೆ ಆ ಹಲ್ಲುಗಳು ಏನಾಗುತ್ತೆ ಬಿದ್ದೋಗುತ್ತೆ. ಓಕೆ, ಸೊ ಈ ಒಂದ್ ಏನು ಲೈಫ್ ಟೈಮ್ ವರೆಗೂ ಹಲ್ಲುಗಳು ಇರುತ್ತೋ ಸೆಕೆಂಡ್ ಟೈಮ್ ಬಂದಿರೋದು ಅದನ್ನ ಪರ್ಮನೆಂಟ್ ಟೀತ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಪರ್ಮನೆಂಟ್ ಟೀತ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಇಲ್ಲೊಂದು ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ. ಏನಂತ, ಕ್ಲೀನ್ ಆಗಿ ಹ್ಯಾಂಡ್ಸ್ ಕ್ಲೀನ್ ಮಾಡ್ಕೊಂಡು ನೀವು ನಿಮ್ಮ ಟೀತ್ ಅನ್ನ ಟಚ್ ಮಾಡಿ ನೋಡಬಹುದು. ಯಾವ್ಯಾವ ಟೀತ್ಗಳು ಏನೇನಪ್ಪ ಎಲ್ಲೆಲ್ಲಿದೆ, ಎಷ್ಟಿದೆ ಕೌಂಟ್ ಮಾಡಬಹುದು. ಅವುಗಳ ಶೇಪ್ ಗಳನ್ನ ನೀವು ಫೀಲ್ ಮಾಡ್ಕೋಬಹುದು. ಓಕೆ, ಸೊ ಇಲ್ಲೊಂದು ಚಾರ್ಟ್ ಕೂಡ ನಿಮ್ಗೆ ಕೊಟ್ಟಿದ್ದಾರೆ. ಇದರಲ್ಲಿ ನಿಮ್ಮ ಟೀತ್ ಗಳು ಕೊಟ್ಟಿದ್ದಾರೆ, ಯಾವ್ಯಾವ ಟೀತ್ ಏನೇನು ಕೆಲಸ ಮಾಡುತ್ತೆ, ನಂಬರ್ ಆಫ್ ಟೀತ್ ನೀವು ಬರಿಬೇಕು. ಲೋವರ್ ಜಾನ್ ಅಲ್ಲಿ ಎಷ್ಟು, ಅಪ್ಪರ್ ಜಾನ್ ಅಲ್ಲಿ ಎಷ್ಟು, ಟೋಟಲ್ ಎಷ್ಟು ಅಂತ ಬರಿಬೇಕು. ಕಟ್ಟಿಂಗ್ ಅಂಡ್ ಬೈಟಿಂಗ್ ಟೀತ್ ಯಾವ್ದಿದೆ, ಮತ್ತೆ ಚಿವಿಂಗ್ ಗ್ರೈಂಡಿಂಗ್ ಟೀತ್ ಯಾವ್ದಿದೆ, ಪ್ರೈಸಿಂಗ್ ಚಿಯರಿಂಗ್ ಟೀತ್ ಯಾವ್ದಿದೆ. ಸೊ ಅವೆಲ್ಲವನ್ನು ಏನಪ್ಪಾ ಅಂತಂದ್ರೆ ಎಷ್ಟೆಷ್ಟಿದೆ ನಂಬರ್ ಅಲ್ಲಿ ನೀವು ಇಲ್ಲಿ ಮೆನ್ಷನ್ ಮಾಡ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಈ ಟೇಬಲ್ ಅನ್ನ ನೀವು ಆಕ್ಟಿವಿಟಿ ಮಾಡಿ ಇಲ್ಲಿ ಮೆನ್ಷನ್ ಮಾಡಿ ನೀವು ಕಂಪ್ಲೀಟ್ ಮಾಡ್ಬೇಕು. ಓಕೆ, ಸೊ ನೆಕ್ಸ್ಟ್ ಏನ್ ಹೇಳ್ತಾ ಇದೀವಪ್ಪ ಅಂದ್ರೆ ಇಲ್ಲಿ ಸಲೈವರಿ ಗ್ಲ್ಯಾಂಡ್ಸ್ ಇರುತ್ತೆ. ಆ ಸಲೈವರಿ ಗ್ಲ್ಯಾಂಡ್ಸ್ ಮೂಲಕ ನಮ್ಮ ಫುಡ್ ಏನು ಡೈಜೆಸ್ಟ್ ಆಗೋದಕ್ಕೆ ಶುರು ಆಗುತ್ತೆ. ಎಲ್ಲಿ? ಬಾಯಲ್ಲಿ, ಬಕಲ್ ಕ್ಯಾವಿಟಿಯಲ್ಲಿ. ಓಕೆ, ಸೊ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತಾರೆ, ಒಂದು ಆಕ್ಟಿವಿಟಿ ಮಾಡಕ್ ಹೇಳ್ತಾರೆ 2.3 ಅಲ್ಲಿ. ಇಲ್ಲಿ ಏನಪ್ಪಾ ಅಂತಂದ್ರೆ 2 ಟ್ಯೂಬ್ಸ್ ಅನ್ನ ತಗೊಂಡಿದ್ದಾರೆ. ಆ 2 ಟ್ಯೂಬ್ಸ್ ಅಲ್ಲಿ ಏನ್ ನಮಗ್ ಹೇಳ್ತಾ ಇದಾರೆ ಅಂತಂದ್ರೆ, ಒಂದು ಟ್ಯೂಬ್ ಅಲ್ಲಿ ಬಾಯ್ಲ್ಡ್ ರೈಸ್ ಹಾಕಬೇಕು. ಓಕೆ, ಒಂದು ಟ್ಯೂಬ್ ಅಲ್ಲಿ ಫ್ರೆಶ್ ಬಾಯ್ಲ್ಡ್ ರೈಸ್ ಅನ್ನ ಹಾಕ್ಬೇಕು. ಇನ್ನೊಂದು ಟ್ಯೂಬ್ ಅಲ್ಲಿ ಬಾಯ್ಲ್ಡ್ ಅಂಡ್ ಚೀವ್ಡ್ ರೈಸ್ ಹಾಕ್ಬೇಕು. ಅಂದ್ರೆ ಬಾಯ್ಲ್ ಮಾಡಿ ನೀವು ಬಾಯಲ್ಲಿ ಹಾಕಿ ಅದನ್ನ ಕಚ್ಚಿದ ಮೇಲೆ ಆಮೇಲೆ ಉಳಿದಂತಹ ರೈಸ್ ಇರುತ್ತೆ, ಕಚ್ಚಿದ ಮೇಲೆ ಏನು ರೈಸ್ ಇರುತ್ತೆ ಆ ರೈಸ್ ಅನ್ನ ನೀವು ಮತ್ತೆ ಆ ಟ್ಯೂಬ್ ಅಲ್ಲಿ ಹಾಕಬೇಕು. ಓಕೆ, ಒಂದಲ್ಲಿ ಫ್ರೆಶ್ ಬಾಯ್ಲ್ಡ್ ರೈಸ್ ಹಾಕಿದೀವಿ, ಇನ್ನೊಂದ್ರಲ್ಲಿ ಬಾಯಿಂದ ಜಗದಿರುವಂತಹ ಚ್ಯೂ ಮಾಡಿರುವಂತಹ ರೈಸ್ ನ ಹಾಕ್ತಾ ಇದೀವಿ. ಅದಕ್ಕೆ ಸ್ವಲ್ಪ ಸ್ವಲ್ಪ ವಾಟರ್ ಹಾಕ್ಬೇಕು. ಅದಾದ ಮೇಲೆ ಅದರಲ್ಲಿ ಅಯೋಡಿನ್ ಸೊಲ್ಯೂಷನ್ ಅನ್ನ ನೀವು ಡ್ರಾಪ್ ಮಾಡಿದ್ರೆ 3-4 ಡ್ರಾಪ್ಸ್ ನೀವು ಅದನ್ನ ಹಾಕಿದ್ರೆ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಅಲ್ಲಿ ಕಲರು ಚೇಂಜ್ ಆಗುತ್ತೆ. ಯಾವುದು? ಫ್ರೆಶ್ ರೈಸ್ ಇರುತ್ತಲ್ಲ, ಫ್ರೆಶ್ ಬಾಯ್ಲ್ಡ್ ರೈಸ್ ಇರುತ್ತಲ್ಲ, ಅಲ್ಲಿ ಕಲರ್ ಚೇಂಜ್ ಆಗುತ್ತೆ, ಪರ್ಪಲ್ ಕಲರ್ ಅಲ್ಲಿ ಅದು ಕನ್ವರ್ಟ್ ಆಗುತ್ತೆ. ಯಾಕಾಗುತ್ತೆ ಅಂದ್ರೆ ಅದು ಅದರಲ್ಲಿ ಆ ರೈಸ್ ಅಲ್ಲಿ ಏನಿರುತ್ತೆ ಸ್ಟಾರ್ಚ್ ಇರುತ್ತೆ. ಏನಿರುತ್ತೆ? ಸ್ಟಾರ್ಚ್ ಇರುತ್ತೆ. ಅಂದ್ರೆ ಕಾರ್ಬೋಹೈಡ್ರೇಟ್ ಕಂಟೆಂಟ್ ಇರುತ್ತೆ. ಆ ಸ್ಟಾರ್ಚ್ ಏನು ಬ್ರೇಕ್ ಆಗಿ ಶುಗರ್ ಅಲ್ಲಿ ಕನ್ವರ್ಟ್ ಆಗಿ ಬಾಡಿಯಲ್ಲಿ ಅಬ್ಸಾರ್ಬ್ ಆಗಿರಲ್ಲ. ಸೊ ಅದಕ್ಕೋಸ್ಕರ ಸ್ಟಾರ್ಚ್ ಹಾಗೆ ಇರೋದ್ರಿಂದ ಅಯೋಡಿನ್ ಜೊತೆಗೆ ರಿಯಾಕ್ಟ್ ಮಾಡಿ ಅದರ ಕಲರ್ ಚೇಂಜ್ ಆಗುತ್ತೆ. ಮತ್ತೆ ಯಾವ ಬಾಯ್ಲ್ಡ್ ರೈಸ್ ಅನ್ನ ನಾವು ಬಾಯಲ್ಲಿ ಹಾಕಿ ಜಗದು ಹಾಕಿದೀವೋ, ಚ್ಯೂ ಮಾಡಿ ಹಾಕಿದೀವೋ ಅದರದ್ದು ಕಲರ್ ಚೇಂಜ್ ಆಗಲ್ಲ. ಯಾಕಂದ್ರೆ ಅದು ಬಾಯಲ್ಲಿ ಹಾಕಿ ನಾವು ಜಗಿಬೇಕಾದ್ರೆ ಆಲ್ರೆಡಿ ಅದರಲ್ಲಿ ಇರೋ ಸ್ಟಾರ್ಚ್ ಏನಾಗುತ್ತಪ್ಪ ಸಲೈವರಿ ಗ್ಲ್ಯಾಂಡ್ ಜೊತೆಗೆ ಸೇರಿಕೊಂಡು ಬ್ರೇಕ್ ಆಗಿ ಮತ್ತೇನಾಗಿರುತ್ತೆ ಅದು ಶುಗರ್ ಆಗಿ ಕನ್ವರ್ಟ್ ಆಗ್ಬಿಟ್ಟಿರುತ್ತೆ. ಓಕೆ, ಸೊ ಹಾಗಾಗಿ ಅದರಲ್ಲಿ ಯಾವುದೇ ಕಂಟೆಂಟ್ ಸ್ಟಾರ್ಚ್ ಕಂಟೆಂಟ್ ಇರಲ್ಲ. ಸೊ ಅದಕ್ಕಾಗಿ ಅದು ಅಯೋಡಿನ್ ಜೊತೆಗೆ ರಿಯಾಕ್ಟ್ ಮಾಡೋದಿಲ್ಲ. ಓಕೆ, ಸೊ ನಮ್ಮ ಸಲೈವರಿ ಗ್ಲ್ಯಾಂಡ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಸ್ಟಾರ್ಚ್ ಏನಾಗುತ್ತೆ ಬ್ರೇಕ್ ಆಗಿ ಶುಗರ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದು ಬಿಟ್ರೆ ನೆಕ್ಸ್ಟ್ ಇದರಲ್ಲಿ ಪಾಯಿಂಟ್ ನೋಡೋದಾದ್ರೆ ಟಂಗ್ ನಮ್ಮ ಕೆಲಸ ಇರುತ್ತೆ. ಟಂಗ್ ಏನಪ್ಪಾ ಇಲ್ಲಿ ನಮ್ಮ ಬ್ಯಾಕ್ ಸೈಡ್ ಅಲ್ಲಿ ನಮ್ಮ ಏನು ಹಲ್ಲುಗಳ ಬ್ಯಾಕ್ ಸೈಡ್ ಏನ್ ಎಂಡ್ ಇದೆ, ನಮ್ಮ ನೆಕ್ ಎಂಡ್ ಇದೆ ಇಲ್ಲಿ, ಅಲ್ಲಿ ಏನೋ ಜಾಯಿಂಟ್ ಇರುತ್ತೆ ನಮ್ಮ ಟಂಗು. ಆ ಟಂಗ್ ನಲ್ಲಿ ನಮ್ಗೆ ಟೇಸ್ಟ್ ಬರ್ಡ್ಸ್ ಇರುತ್ತೆ. ಆ ಟೇಸ್ಟ್ ಬರ್ಡ್ಸ್ ಮೂಲಕ ನಾವು ಟೇಸ್ಟ್ ಅನ್ನ ಹಿಡಿಬಹುದು. ಅದಷ್ಟೇ ಅಲ್ಲದೆ ಫುಡ್ ಅನ್ನ ನುಂಗೋದಿಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ನುಂಗೋದಿಕ್ಕೆ ಅಂದ್ರೆ ಸ್ವಾಲೋ ಮಾಡೋದಿಕ್ಕೆ ನಮ್ಗೆ ಹೆಲ್ಪ್ ಮಾಡುತ್ತೆ. ಇದು ಬಿಟ್ರೆ ಊಟ ಮಾಡ್ಬೇಕಾದ್ರೆ ಏನು ನಮ್ಮ ಟೀತ್ ಗಳ ಮಧ್ಯದಲ್ಲಿ ಊಟ ಇರುತ್ತೋ, ಫುಡ್ ಇರುತ್ತೋ ಅದನ್ನ ಮಿಕ್ಸ್ ಮಾಡಲಿಕ್ಕೆ ನಮಗೆ ಏನು ಟಂಗ್ ಹೆಲ್ಪ್ ಮಾಡುತ್ತೆ. ಅದು ರೊಟೇಷನ್ ಆಗುತ್ತೆ, ಎಲ್ಲಾ ಡೈರೆಕ್ಷನ್ ಅಲ್ಲೂ ರೊಟೇಷನ್ ಆಗುತ್ತೆ ನಮ್ಮ ಏನು ಟಂಗು. ಸೊ ಅದು ನಮ್ಗೆ ಏನ್ ಮಾಡತ್ತಪ್ಪ ಅಂತಂದ್ರೆ ಟೀತ್ ಗಳಲ್ಲಿ ಫುಡ್ ಗೆ ಮಿಕ್ಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆ ನಂತರ ಜಗದ ಮೇಲೆ ನುಂಗೋದಿಕ್ಕೆ ಸ್ವಾಲೋ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಈ ರೀತಿಯಾಗಿ ಬೇರೆ ಬೇರೆ ಒಂದು ಕೆಲಸಗಳನ್ನ ಟಂಗ್ ಮಾಡ್ತಾ ಇರುತ್ತೆ. ಟೇಸ್ಟ್ ಹೇಳುತ್ತೆ, ಸ್ವಾಲೋ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತೆ ಫುಡ್ ಅನ್ನ ಮಿಕ್ಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಬಾಯಲ್ಲಿ. ಈ ರೀತಿ ಎಲ್ಲ ಅದು ಹೆಲ್ಪ್ ಮಾಡ್ತಾ ಇರುತ್ತೆ. ಓಕೆ,
ಸೊ ಇದಾದ ನಂತರ ಒಂದು ನಿಮ್ಗೆ ಏನೋ ಎಕ್ಸಾಂಪಲ್ ಕೊಡ್ತಾರೆ, ಒಂದು ಆಕ್ಟಿವಿಟಿ ಕೊಡ್ತಾ ಇದ್ದಾರೆ, ಬೇರೆ ಬೇರೆ ಟೇಸ್ಟ್ ಗಳದ್ದು. ಒಂದು ಶುಗರ್ ಸೊಲ್ಯೂಷನ್ ತಗೊಳ್ಳಿ, ಮತ್ತೆ ಕಾಮನ್ ಸಾಲ್ಟ್ ಸೊಲ್ಯೂಷನ್ ತಗೊಳ್ಳಿ, ಲೆಮನ್ ಜ್ಯೂಸ್ ತಗೊಳ್ಳಿ, ಮತ್ತೆ ನೀಮ್ ಲೀಫ್ ಕ್ರಶ್ ಮಾಡಿರುವಂತ ಜ್ಯೂಸ್ ತಗೊಳ್ಳಿ, ಮತ್ತೆ ಬಿಟರ್ ಗಾರ್ಡ್ ಜ್ಯೂಸ್ ತಗೊಳ್ಳಿ. ಸೊ ಇವುಗಳನ್ನ ಏನ್ ಮಾಡಿಯಪ್ಪ, ನಾಲಿಗೆಯಲ್ಲಿ ಇಲ್ಲಿ ಯಾವ ರೀತಿ ಇಟ್ಟಿದಾರೋ ಟಂಗ್ ಮೇಲೆ ಈ ನಾಲಿಗೆಯಲ್ಲಿ ಇಲ್ಲಿ ಇಟ್ಟು ಅದರ ಟೇಸ್ಟ್ ಗಳನ್ನ ಟೇಸ್ಟ್ ಮಾಡಿ ಅದನ್ನ ಚೆಕ್ ಮಾಡಿ ಅಂತರ ಅಬ್ಸರ್ವೇಷನ್ ಅನ್ನ ಬರೀರಿ ಅಂತ ಹೇಳಿ ಹೇಳ್ತಾರೆ. ಓಕೆ, ಸೊ ನೀವು ಅಬ್ಸರ್ವೇಷನ್ ಅನ್ನ ನೀವು ಪ್ರಾಕ್ಟಿಕಲ್ ಆಗಿ ಮಾಡಿ ಅದರ ಅಬ್ಸರ್ವೇಷನ್ ಅನ್ನ ನಿಮ್ಮ ಬುಕ್ ಗಳಲ್ಲಿ ಬರೀರಿ. ಓಕೆ, ಸೊ ಇವಾಗ ಮೌತ್ ಆಯ್ತಾ, ಮೌತ್ ಆದ್ಮೇಲೆ ಅಲ್ಲಿಂದ ಫುಡ್ ಎಲ್ಲಿ ಹೋಗುತ್ತೆ, ಫುಡ್ ಪೈಪ್ ಗೆ ಬರುತ್ತೆ. ಫುಡ್ ಪೈಪ್ ಬಂದು ಇಲ್ಲಿಂದ ಹಿಡಿದು ನಿಮ್ಮ ಸ್ಮಾಲ್ ಇಂಟೆಸ್ಟೈನ್ ವರೆಗೂ, ಲಾರ್ಜ್ ಸ್ಟಮಕ್ ವರೆಗೂ ಕನೆಕ್ಟ್ ಇರುತ್ತೆ. ಎಲ್ಲಿಂದ ನೆಕ್ ಇಂದ ಹಿಡಿದು ನಿಮ್ಮ ಏನು ಮೌತ್ ಎಂಡ್ ಇದೆ, ಆ ಮೌತ್ ಎಂಡ್ ಇಂದ ಹಿಡಿದು ಎಲ್ಲಿವರೆಗಪ್ಪ ಅಂದ್ರೆ ಸ್ಟಮಕ್ ವರೆಗೂ ಕನೆಕ್ಟ್ ಇರುತ್ತೆ ಫುಡ್ ಪೈಪ್. ಈ ಫುಡ್ ಪೈಪ್ ಯಾವ ರೀತಿ ಇರುತ್ತಪ್ಪ ಅಂದ್ರೆ ಅದರಲ್ಲಿ ಮೂವ್ ಆಗ್ತಾ ಇರುತ್ತೆ. ಫುಡ್ ಪೈಪ್ ಯಾವ ರೀತಿ ಇರುತ್ತೆ, ಅದು ಮೂವ್ ಆಗ್ತಾ ಇರುತ್ತೆ. ಆ ಮೂವ್ಮೆಂಟ್ ಆಗುವುದರ ಮೂಲಕ ಏನಾಗತ್ತಪ್ಪ ಅಂದ್ರೆ ಫುಡ್ ನಿಧಾನಕ್ಕೆ ನಿಧಾನಕ್ಕೆ ಕೆಳಗಡೆ ಜರಿತಾ ಜರಿತಾ ಬರುತ್ತೆ. ಇವಾಗ ಫುಡ್ ಇಲ್ಲಿ ಇವಾಗ ಇದು ಫುಡ್ ಪೈಪ್ ಅಂತ ಅನ್ಕೊಳ್ಳಿ. ಇಲ್ಲಿ ಫುಡ್ ಬಂದಾಗ ಅದೇನಾಗುತ್ತಪ್ಪ ಅಂದ್ರೆ ಹೀಗೆ ಪ್ರೆಸ್ ಆಗುತ್ತೆ. ಪ್ರೆಸ್ ಆಯ್ತಂದ್ರೆ ಫುಡ್ ಕೆಳಗಡೆ ಸರಿತಾ 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 ಬರುತ್ತೆ, ಜರಿತಾ ಹೋಗುತ್ತೆ. ಓಕೆ, ಅದು ಮತ್ತೆ ಕೆಳಗಡೆ ಬಂದಾಗ ಮತ್ತೆ ಈ ರೀತಿ ಮೂವ್ ಆಗ್ತಾ ಇರುತ್ತೆ. ಸೊ ಈ ರೀತಿ ಮೂವ್ ಆಗೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಫುಡ್ ಕೆಳಗಡೆ ಕೆಳಗಡೆ ಸರಿತಾ ಸ್ಟಮಕ್ ಗೆ ಬರುತ್ತೆ. ಸ್ಟಮಕ್ ಅಲ್ಲಿ ನೋಡಿದಿರಿ, ಇಲ್ಲಿ ನೋಡಬಹುದು ನೀವು, ಇಲ್ಲಿ ಸ್ಮಾಲ್ ಒಂದು ಲಿಡ್ ತರ ಇರುತ್ತೆ. ಈ ಲಿಡ್ ಏನ್ ಮಾಡತ್ತಪ್ಪ ಅಂತಂದ್ರೆ ಆ ಫುಡ್ ಅನ್ನ ಒಳಗಡೆ ತಗೊಳೋದಿಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಆ ಫುಡ್ ಪೈಪ್ ಇಂದ ಬಂದಂತಹ ಒಂದು ಫುಡ್ ಅನ್ನ ಒಳಗಡೆ ತಗೊಳೋದಿಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಆ ಫುಡ್ ಅನ್ನ ಒಂದು ವೇಳೆ ಆ ಲಿಡ್ ಓಪನ್ ಆಗಿ ಫುಡ್ ಅನ್ನ ಒಳಗಡೆ ತಗೊಂಡಿಲ್ಲ ಅಂತ ಅನ್ಕೊಳ್ಳಿ, ಯಾವಾಗ್ಲೂ ನಿಮ್ಮ ಸ್ಟಮಕ್ ಅಪ್ಸೆಟ್ ಆಗಿದೆ, ಸ್ಟಮಕ್ ಅಲ್ಲಿ ಏನೋ ಪಾಯ್ಸನಸ್ ಗ್ಯಾಸ್ ರಿಲೀಸ್ ಆಗಿರುತ್ತೆ, ಮತ್ತೇನೋ ಆಗಿರುತ್ತೆ. ಸೊ ಆವಾಗ ಅದು ಲಿಡ್ ಓಪನ್ ಆಗಲ್ಲ. ಸೊ ಆ ಸಂದರ್ಭದಲ್ಲಿ ಏನಾಗುತ್ತೆ, ಫುಡ್ ಪೈಪ್ ನ ಎಂಡ್ ಅಲ್ಲಿ ಇರುವಂತಹ ಸ್ಟಮಕ್ ನ ಲಿಡ್ ಓಪನ್ ಆಗಿಲ್ಲ, ಅದು ಫುಡ್ ಅನ್ನ ಇಂಟೇಕ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಪ್ರೆಷರ್ಗೆ ಅದು ಲಿಡ್ ಈ ರೀತಿ ಹೊಡ್ಕೊಳ್ಳುತ್ತೆ, ಮೇಲ್ಗಡೆ ಓಪನ್ ಆಗುತ್ತೆ. ಮೇಲ್ಗಡೆ ಓಪನ್ ಆದ್ರೆ ಆ ಫುಡ್ ಫೋರ್ಸ್ ಆಗಿ ರಿವರ್ಸ್ ಆಗುತ್ತೆ. ಈ ರೀತಿ ಓಪನ್ ಆಗ್ಬಿಟ್ರೆ ಫೋರ್ಸ್ ಆಗಿ ರಿವರ್ಸ್ ಆಗುತ್ತೆ. ಫೋರ್ಸ್ ಆಗಿ ರಿವರ್ಸ್ ಆಗ್ಬಿಟ್ರೆ ನಮಗೆ ವಾಮಿಟ್ ಬರುತ್ತೆ. ಓಕೆ, ಸೊ ವಾಮಿಟ್ ಯಾವ ರೀತಿ ಆಗುತ್ತೆ ಅಂತ ಹೇಳಿ ನಿಮ್ಗೆ ಅರ್ಥ ಆಯ್ತಲ್ವಾ. ಸ್ಟಮಕ್ ಏನಾದ್ರೂ ಫುಡ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವಾಗ ಏನಾಗುತ್ತಪ್ಪ, ಅದು ಫೋರ್ಸ್ ಆಗಿ ರಿವರ್ಸ್ ಆಗುತ್ತೆ. ರಿವರ್ಸ್ ಅಂದ್ರೆ ಅದು ವಾಪಸ್ ಬರುತ್ತೆ. ವಾಪಸ್ ಬಂದ್ರೆ ಅದು ವಾಮಿಟ್ ಆಗುತ್ತೆ. ಓಕೆ, ಸೊ ಇದನ್ನ ನಿಮ್ಮ ಪೇರೆಂಟ್ಸ್ ಮತ್ತೆ ಟೀಚರ್ಸ್ ಜೊತೆಗೆ ನೀವು ಡಿಸ್ಕಸ್ ಮಾಡಿ ಅರ್ಥ ಮಾಡ್ಕೋಬಹುದು. ಇದು ಬಿಟ್ರೆ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಸ್ಟಮಕ್ ಬಗ್ಗೆ ನೋಡೋಣ. ಸ್ಟಮಕ್ ಅಲ್ಲಿ ಏನಾಗಿತ್ತಪ್ಪ ಅಂದ್ರೆ ಸ್ಟಮಕ್ ಒಂದು ಥಿಕ್ ವಾಲ್ಡ್ ಬ್ಯಾಗ್ ತರ ಇರುತ್ತೆ. ಇದು ಫ್ಲಾಟ್ ಅಂಡ್ ಜೆ ಶೇಪ್ ಅಲ್ಲಿ ಇರುತ್ತೆ. ಓಕೆ, ಸೊ ನಿಮ್ಮ ಏನು ಎಲಿಮೆಂಟ್ರಿ ಕೆನಲ್ ನ ವೈಡೆಸ್ಟ್ ಪಾರ್ಟ್ ಅಂತ ಹೇಳ್ಬೋದು ಸ್ಟಮಕ್ ಅನ್ನ. ಓಕೆ, ಸೊ ಈ ಸ್ಟಮಕ್ ಏನಿದೆ ಫುಡ್ ಪೈಪ್ ಇಂದ ಹಿಡಿದು ಸ್ಮಾಲ್ ಇಂಟೆಸ್ಟೈನ್ ವರೆಗೂ ಕನೆಕ್ಟ್ ಆಗಿರುತ್ತೆ. ಸೊ ಇದರಲ್ಲಿ ಏನಪ್ಪಾ ಅಂತಂದ್ರೆ ಫುಡ್ ಪ್ರೊಸೆಸ್ ಇಲ್ಲಿ ಕೂಡ ಕೆಲವೊಂದು ಒಂದು ಫುಡ್ ಕಂಪೋನೆಂಟ್ಸ್ ಇಲ್ಲಿ ಕೂಡ ಡೈಜೆಸ್ಟ್ ಆಗುತ್ತೆ. ಸೊ ಈ ಫುಡ್ ಏನು ನಮ್ಮ ಸ್ಟಮಕ್ ಏನಿದೆ ಇದರ ಇನ್ನರ್ ಲೈನಿಂಗ್ ಏನಿರುತ್ತೆ ಅದು ಮ್ಯೂಕಸ್ ಅನ್ನ ಜನರೇಟ್ ಮಾಡುತ್ತೆ. ಮ್ಯೂಕಸ್ ಮತ್ತೆ ಹೈಡ್ರೋಕ್ಲೋರಿಕ್ ಆಸಿಡ್ ಮತ್ತೆ ಡೈಜೆಸ್ಟಿವ್ ಜ್ಯೂಸ್ ಇದರಲ್ಲಿ ಸೀಕ್ರೆಟ್ ಆಗುತ್ತೆ. ಸೊ ಇದರಲ್ಲಿ ಇದು ಜಮೆ ಆದಂತಹ ಮ್ಯೂಕಸ್ ಏನಿದೆಪ್ಪ ಅಂದ್ರೆ ಇನ್ನರ್ ವಾಲ್ ಅನ್ನ ಪ್ರೊಟೆಕ್ಟ್ ಮಾಡುತ್ತೆ. ಓಕೆ, ಇನ್ನರ್ ವಾಲ್ ಅನ್ನ ಮ್ಯೂಕಸ್ ಏನ್ ಮಾಡತ್ತಪ್ಪ ಅಂದ್ರೆ ಪ್ರೊಟೆಕ್ಟ್ ಮಾಡುತ್ತೆ. ಯಾಕೆ ಇನ್ನರ್ ಲೈನಿಂಗ್ ಅನ್ನ ಪ್ರೊಟೆಕ್ಟ್ ಮಾಡುತ್ತೆ, ಇಲ್ಲಿ ಏನೋ ರಫ್ ಕಂಟೆಂಟ್ ನಾವೇನಾದ್ರು ತಿಂದಿದ್ರೆ ಆ ರಫ್ ಫುಡ್ ಏನಾಗತ್ತಪ್ಪ ಅಂದ್ರೆ ಸ್ಟಮಕ್ ನ ಡ್ಯಾಮೇಜ್ ಮಾಡಬಾರ್ದು ಅನ್ನೋ ಸಲುವಾಗಿ ಈ ಮ್ಯೂಕಸ್ ಇರುತ್ತೆ. ಸೊ ಮ್ಯೂಕಸ್ ಏನ್ ಮಾಡ್ತಪ್ಪ ಅಂದ್ರೆ ಇನ್ನರ್ ಲೈನಿಂಗ್ ಅನ್ನ ಪ್ರೊಟೆಕ್ಟ್ ಮಾಡುತ್ತೆ. ಯಾಕಂದ್ರೆ ಸ್ಟಮಕ್ ನ ಇನ್ನರ್ ಲೈನ್ ಬಹಳ ಸಾಫ್ಟ್ ಆಗಿರುತ್ತೆ. ಓಕೆ, ಸೊ ಇದಾದ ಬಿಟ್ರೆ ಒಂದು ಏನು ಆಸಿಡ್ ಇರುತ್ತೆ, ಯಾವುದು ಹೈಡ್ರೋಕ್ಲೋರಿಕ್ ಆಸಿಡ್. ಈ ಹೈಡ್ರೋಕ್ಲೋರಿಕ್ ಆಸಿಡ್ ಏನ್ ಮಾಡುತ್ತೆ, ಬ್ಯಾಡ್ ಆಸಿಡ್ ಗಳನ್ನ ಬ್ಯಾಕ್ಟೀರಿಯಾಗಳನ್ನ ಹೊಡಿಲಿಕ್ಕೆ ಹೆಲ್ಪ್ ಮಾಡುತ್ತೆ. ಫುಡ್ ಅಲ್ಲಿ ಬಂದಂತಹ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಬ್ಯಾಡ್ ಆಸಿಡ್ಸ್ ಅವುಗಳನ್ನ ನಾಶ ಮಾಡ್ಲಿಕ್ಕೆ ಈ ಒಂದು ಹೈಡ್ರೋಕ್ಲೋರಿಕ್ ಆಸಿಡ್ ಹೆಲ್ಪ್ ಮಾಡುತ್ತೆ. ಇದು ಬಿಟ್ರೆ ಮತ್ತೆ ಇದ್ರ ಜೊತೆಗಿರುವಂತಹ ಡೈಜೆಸ್ಟಿವ್ ಜ್ಯೂಸಸ್ ಏನಿದೆಯಪ್ಪ ಅಂತಂದ್ರೆ ಫುಡ್ ಅನ್ನ ಬ್ರೇಕ್ ಡೌನ್ ಮಾಡಿ ಪ್ರೋಟೀನ್ಗಳು ಬ್ರೇಕ್ ಆಗಿ ಸಿಂಪ್ಲರ್ ಸಬ್ಸ್ಟೆನ್ಸ್ ಆಗೋದಿಕ್ಕೆ ಹೆಲ್ಪ್ ಮಾಡ್ತವೆ. ಏನ್ ಮಾಡ್ತವೆ, ಪ್ರೋಟೀನ್ ಬ್ರೇಕ್ ಆಗಿ ಸಿಂಪ್ಲರ್ ಸಬ್ಸ್ಟೆನ್ಸ್ ಆಗಿ ಟ್ರಾನ್ಸ್ಫರ್ ಆಗ್ಲಿಕ್ಕೆ ಹೆಲ್ಪ್ ಮಾಡ್ತವೆ. ಇದು ಬಿಟ್ರೆ ನೆಕ್ಸ್ಟ್ ನಮ್ ಪಾಯಿಂಟ್ ಬರೋದು ಸ್ಮಾಲ್ ಇಂಟೆಸ್ಟೈನ್. ಸ್ಮಾಲ್ ಇಂಟೆಸ್ಟೈನ್ ಬಂದು ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ನ ಒಂದು ಲಾರ್ಜೆಸ್ಟ್ ಪಾರ್ಟ್ ಅಂತ ನಾವು ಹೇಳ್ಬಹುದು. ಯಾಕಂದ್ರೆ ಇದು 7.5 ಮೀಟರ್ ಉದ್ದ ಇರುತ್ತೆ. ಮತ್ತೆ ಇದೇನಾಗುತ್ತಪ್ಪ ಅಂತಂದ್ರೆ ಡೈಜೆಸ್ಟಿವ್ ಜ್ಯೂಸಸ್ ಅನ್ನ ಎಲ್ಲೆಲ್ಲಿಂದ ಕಲೆಕ್ಟ್ ಮಾಡತ್ತಂದ್ರೆ ಲಿವರ್ ಇಂದ, ಪ್ಯಾನ್ಕ್ರೀಸ್ ಇಂದ ಇದು ಏನ್ ಮಾಡತ್ತಪ್ಪ ಅಂತಂದ್ರೆ ಕಲೆಕ್ಟ್ ಮಾಡುತ್ತೆ ಡೈಜೆಸ್ಟಿವ್ ಜ್ಯೂಸಸ್ ಗಳನ್ನ. ಓಕೆ, ಸೊ ಲಿವರ್ ಬಂದು ರೆಡ್ಡಿಶ್ ಕಲರ್ ಒಳಗಿರುತ್ತೆ, ರೆಡ್ಡಿಶ್ ಬ್ರೌನ್ ಒಳಗಿರುತ್ತೆ. ಇದರಲ್ಲಿ ಗ್ಲ್ಯಾಂಡ್ ಸಿಚುವೇಟೆಡ್ ಇರುತ್ತೆ. ಮತ್ತೆ ಇದರ ಅಪ್ಪರ್ ಪಾರ್ಟ್ ಏನಿದೆಪ್ಪ ಅಂದ್ರೆ ಅಬ್ಡಾಮನ್ ನ ರೈಟ್ ಸೈಡ್ ಅಲ್ಲಿ ಇರುತ್ತೆ. ಓಕೆ, ಮತ್ತೆ ಅದ್ರ ಬಿಟ್ರೆ
ಇಟ್ ಈಸ್ ದ ಲಾರ್ಜೆಸ್ಟ್ ಗ್ಲ್ಯಾಂಡ್ ಇನ್ ದ ಬಾಡಿ. ಲಿವರ್ ಏನಪ್ಪಾ ಲಾರ್ಜೆಸ್ಟ್ ಗ್ಲ್ಯಾಂಡ್ ಇನ್ ದ ಬಾಡಿ ಅಂತ ನಾವು ಹೇಳ್ಬೋದು. ಬಾಡಿಯಲ್ಲಿರುವಂತ ಎಲ್ಲ ಗ್ಲ್ಯಾಂಡ್ ಗಳಲ್ಲಿ ಇದೇ ಲಾರ್ಜೆಸ್ಟ್ ಗ್ಲ್ಯಾಂಡ್ ಆಗಿದೆ. ಓಕೆ, ಸೊ ಇದರಲ್ಲಿ ಬೈಲ್ ಜ್ಯೂಸಸ್ ಸೀಕ್ರೆಟ್ ಆಗುತ್ತೆ. ಈ ಬೈಲ್ ಜ್ಯೂಸಸ್ ಹೋಗಿ ಗಾಲ್ ಬ್ಲಾಡರ್ ಅಲ್ಲಿ ಸ್ಟೋರ್ ಆಗುತ್ತೆ. ಓಕೆ, ಸೊ ಲಿವರ್ ಅಲ್ಲಿ ರಿಲೀಸ್ ಆಗುವಂತಹ ಬೈಲ್ ಜ್ಯೂಸು ಗಾಲ್ ಬ್ಲಾಡರ್ ಅಲ್ಲಿ ಸೀಕ್ರೆಟ್ ಆಗುತ್ತೆ, ಸ್ಟೋರ್ ಆಗುತ್ತೆ. ಈ ಬೈಲ್ ಜ್ಯೂಸ್ ಏನಿದೆ ಬಹಳನೇ ಇಂಪಾರ್ಟೆಂಟ್ ಆಗಿರೋದು. ಯಾಕಪ್ಪ ಅಂತಂದ್ರೆ ಫ್ಯಾಟ್ ಅನ್ನ ಡೈಜೆಸ್ಟ್ ಮಾಡುವಲ್ಲಿ ಬೈಲ್ ಜ್ಯೂಸ್ ತುಂಬಾನೇ ಕೆಲಸ ಮಾಡುತ್ತೆ, ಬಹಳ ಹೆಲ್ಪ್ಫುಲ್ ಆಗಿರುತ್ತೆ. ಓಕೆ, ಏನು ಡೈಜೆಸ್ಟ್ ಮಾಡ್ಲಿಕ್ಕೆ? ಫ್ಯಾಟ್ ಅನ್ನ ಡೈಜೆಸ್ಟ್ ಮಾಡ್ಲಿಕ್ಕೆ. ಓಕೆ, ಸೊ ಪ್ಯಾನ್ಕ್ರೀಸ್ ಬಂದು ಲಾರ್ಜ್ ಕ್ರೀಮಿ ಕಲರ್ ಒಳಗಡೆ ಇರ್ತದೆ, ಒಂದು ಗ್ಲ್ಯಾಂಡ್ ಇರುತ್ತೆ ಇದು ಕೂಡ. ಮತ್ತೆ ಇದು ಜಸ್ಟ್ ಬಿಲೋ, ನಿಮ್ಮ ಸ್ಟಮಕ್ ನ ಜಸ್ಟ್ ಬಿಲೋ ಇದು ಏನು ಸಿಚುವೇಟ್ ಆಗಿರುತ್ತೆ ಅಂತ ಹೇಳಿ ನಾವು ಹೇಳಬಹುದು. ಓಕೆ, ಸೊ ಈ ಪ್ಯಾನ್ಕ್ರಿಟಿಕ್ ಜ್ಯೂಸ್ ಏನಿರ್ತಪ್ಪ ಅಂದ್ರೆ ಕಾರ್ಬೋಹೈಡ್ರೇಟ್, ಫ್ಯಾಟು, ಪ್ರೋಟೀನು ಇವೆಲ್ಲವನ್ನು ಏನಪ್ಪಾ ಅಂತಂದ್ರೆ ಸಿಂಪ್ಲರ್ ಫಾರ್ಮ್ ಒಳಗಡೆ ಚೇಂಜ್ ಮಾಡ್ಲಿಕ್ಕೆ, ಕನ್ವರ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಓಕೆ, ಸೊ ಇದಿಷ್ಟು ನೋಡಿದ್ರೆ small intestine where the intestinal juice complete the digestion of the all components of the food. The carbohydrates get broke into simpler sugars such as glucose, fat into fatty acid, and glycerol, and protein into amino acid. ಓಕೆ, ಸೊ ಇವೆಲ್ಲ ಏನಪ್ಪಾ ಅಂತಂತಂದ್ರೆ ಕಾರ್ಬೋಹೈಡ್ರೇಟ್ ಬಂದು ಬ್ರೇಕ್ ಆಗಿ ಏನಾಗುತ್ತಪ್ಪ ಸಿಂಪಲ್ ಸಬ್ಸ್ಟೆನ್ಸ್ ಅಲ್ಲಿ ಶುಗರ್ ಅಥವಾ ಗ್ಲೂಕೋಸ್ ಆಗುತ್ತೆ. ಫ್ಯಾಟ್ ಬಂದು ಫ್ಯಾಟಿ ಆಸಿಡ್ ಆಗುತ್ತೆ ಅಥವಾ ಗ್ಲೈಸರಲ್ ಆಗುತ್ತೆ. ಮತ್ತೆ ಅದು ಬಿಟ್ರೆ ಪ್ರೋಟೀನ್ ಬಂದು ಅಮಿನೋ ಆಸಿಡ್ ಅಲ್ಲಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಈ ರೀತಿಯಲ್ಲಿ ಡೈಜೆಷನ್ ನಡೀತಾ ಇದೆ. ಸೊ ಈ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಡೈಜೆಷನ್ ಆದ್ಮೇಲೆ ಫುಡ್ ಯಾವ ರೀತಿ ಬಾಡಿಯಲ್ಲಿ ಅಬ್ಸಾರ್ಬ್ ಆಗುತ್ತೆ ಅನ್ನೋದನ್ನ ನಾವು ನೋಡ್ಬೇಕು. ಸೊ ಯಾವ ರೀತಿ ಅಬ್ಸಾರ್ಬ್ ಆಗುತ್ತೆ ಅಂತಂದ್ರೆ ಇಲ್ಲಿ ನೋಡೋಣ. ಸೊ ಡೈಜೆಸ್ಟೆಡ್ ಫುಡ್ ಕ್ಯಾನ್ ನೌ ಪಾಸ್ ಇನ್ ಟು ದ ಬ್ಲಡ್ ವೆಸಲ್ಸ್ ಇನ್ ದ ವಾಲ್ ಆಫ್ ದ ಇಂಟೆಸ್ಟೈನ್. ದಿಸ್ ಪ್ರೊಸೆಸ್ ಇಸ್ ಕಾಲ್ಡ್ ಅಬ್ಸಾರ್ಪ್ಷನ್. ಓಕೆ, ಸೊ ಬ್ಲಡ್ ವೆಸಲ್ ಗಳ ಒಳಗಡೆ ಸೇರ್ಕೊಳ್ಳುತ್ತೆ ಸ್ಮಾಲ್ ಇಂಟೆಸ್ಟೈನ್ ಇಂದ ಫುಡ್ ಅಬ್ಸರ್ವ್ ಆಗಿರೋದು, ಡೈಜೆಸ್ಟ್ ಆಗಿರೋದು. ಓಕೆ, ಸೊ ಅದನ್ನ ನಾವೇನಂತ ಕರಿತೀವಿ? ಅಬ್ಸಾರ್ಪ್ಷನ್ ಅಂತ ಹೇಳಿ ಕರಿತೀವಿ. ಸೊ ಅಬ್ಸರ್ವ್ ಆಗ್ತಾ ಇರುತ್ತೆ. ಓಕೆ, ಸೊ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಇನ್ನರ್ ವಾಲ್ ಒಳಗಡೆ ಫಿಂಗರ್ಸ್ ತರ ಏನು ಔಟ್ ಗ್ರೋತ್ಸ್ ಆಗಿರುತ್ತೆ. ಇನ್ನರ್ ವಾಲ್ ಒಳಗಡೆ ಔಟ್ ಗ್ರೋತ್ ಆಗಿರುತ್ತೆ ಫಿಂಗರ್ಸ್ ತರ. ಅವುಗಳನ್ನ ನಾವು ವಿಲ್ಲಿ ಅಂತ ಹೇಳಿ ಕರಿತೀವಿ. ಅದನ್ನ ಸಿಂಗ್ಯುಲರ್ ಆಗಿ ವಿಲಸ್ ಅಂತ ಹೇಳಿ ಕರಿತೀವಿ. ಈ ವಿಲ್ಲಿ ಏನಿದೆಯೋ, ಈ ವಿಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಏನು ಏನು ಇನ್ನರ್ ವಾಲ್ ಇದೆ ಅದರ ಸರ್ಫೇಸ್ ಮೇಲೆ ಕ್ರಿಯೇಟ್ ಆಗಿರುತ್ತೆ. ಅಲ್ಲಿಂದ ಏನ್ ಮಾಡ್ತಪ್ಪ ಅಂದ್ರೆ ಇವು ಬ್ಲಡ್ ವೆಸಲ್ ಗಳಿಗೆ ಕನೆಕ್ಟ್ ಇರುತ್ತೆ. ಈ ವಿಲ್ಲಿ ಏನಿದಾವೆ ಇವು ಬ್ಲಡ್ ವೆಸಲ್ ಗಳಿಗೆ ಕನೆಕ್ಟ್ ಆಗಿರ್ತವೆ. ಸೊ ಕನೆಕ್ಟ್ ಆಗಿದ್ಕೊಂಡು ಇವೇನ್ ಮಾಡ್ತಪ್ಪ ಅಂದ್ರೆ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಡೈಜೆಸ್ಟ್ ಆಗಿರುವಂತ ಫುಡ್ ಏನಿರುತ್ತೆ, ಫ್ಯಾಟಿ ಆಸಿಡ್ ಆಗಿರಬಹುದು ಅಥವಾ ಅಮಿನೋ ಆಸಿಡ್ ಆಗಿರಬಹುದು ಅಥವಾ ಶುಗರ್ ಅಥವಾ ಗ್ಲೂಕೋಸ್ ಆಗಿರಬಹುದು, ಇವುಗಳನ್ನ ಬ್ಲಡ್ ಮೂಲಕ ಸಪ್ಲೈ ಮಾಡ್ತಾ ಇಡೀ ಬಾಡಿಯಲ್ಲಿ ಸಪ್ಲೈ ಮಾಡ್ತವೆ. ಓಕೆ, ಸೊ ಈ ರೀತಿ ಮಾಡೋದ್ರಿಂದ ಈ ಒಂದೇನ್ ಪ್ರೊಸೆಸ್ ನಡೀತದೋ ಇಡೀ ಬಾಡಿಯಲ್ಲಿ ಟ್ರಾನ್ಸ್ಪೋರ್ಟ್ ಮಾಡ್ತಾವೋ ವಿಲ್ಲೀಸು ಬ್ಲಡ್ ವೆಸಲ್ಸ್ ಗೆ ಸಪ್ಲೈ ಮಾಡಿ, ಬ್ಲಡ್ ವೆಸಲ್ಸ್ ಇಂದ ಕಂಪ್ಲೀಟ್ ಬಾಡಿ ಒಳಗಡೆ ಏನು ಸಪ್ಲೈ ಆಗುತ್ತೋ ಈ ಒಂದು ಎಲ್ಲ ರಿಕ್ವೈರ್ಮೆಂಟ್ ಗಳು ಪೂರ್ತಿ ಆಗುತ್ತೋ, ಆ ರಿಕ್ವೈರ್ಮೆಂಟ್ ಗಳು ಪೂರ್ತಿ ಆಗೋದಿಕ್ಕೆ ಏನ್ ಹೇಳ್ತೀವಪ್ಪ ಅಂದ್ರೆ ಅಸಿಮಿಲೇಷನ್ ಅಂತ ಹೇಳಿ ನಾವು ಕರಿತೀವಿ. ಓಕೆ, ಏನಂತ ಕರಿತೀವಿ? ಅಸಿಮಿಲೇಷನ್ ಅಂತ ಹೇಳಿ ಕರಿತೀವಿ. ಈ ಅಸಿಮಿಲೇಷನ್ ಅಂತ ಏನಾಗುತ್ತೆ, ಈ ಸೆಲ್ಸ್ ಗಳಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಗ್ಲೂಕೋಸ್ ಇದ್ದು ಬ್ರೇಕ್ ಆಗುತ್ತೆ. ಬ್ರೇಕ್ ಆಗಿ ಏನಾಗುತ್ತಪ್ಪ ಅಂತಂದ್ರೆ ಯಾವುದರ ಹೆಲ್ಪ್? ಆಕ್ಸಿಜನ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್, ವಾಟರ್ ನ ಹೆಲ್ಪ್ ಗಳನ್ನ ಮಾಡ್ಕೊಂಡು ಆಕ್ಸಿಜನ್ ಇಂದ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ಇವೆಲ್ಲವನ್ನ ಹೆಲ್ಪ್ ನ ಬಳಸ್ಕೊಂಡು ಅಲ್ಲಿ ಏನಾಗುತ್ತೆ ಎನರ್ಜಿ ರಿಲೀಸ್ ಆಗುತ್ತೆ. ಓಕೆ, ಎನರ್ಜಿ ರಿಲೀಸ್ ಆಗುತ್ತೆ. ಓಕೆ, ಸೊ ಈ ರೀತಿಯಾಗಿ ಏನ್ ಮಾಡ್ತಪ್ಪ ಅಂದ್ರೆ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಒಂದು ಪ್ರೊಸೆಸ್ ನಡೀತಾ ಇರುತ್ತೆ. ಸೊ ಸ್ಮಾಲ್ ಇಂಟೆಸ್ಟೈನ್ ನಿಂದ ಕಂಪ್ಲೀಟ್ ಆಗಿ ಡೈಜೆಸ್ಟ್ ಆದ ಮೇಲೆ ಅನ್ಡೈಜೆಸ್ಟೆಡ್ ಫುಡ್ ಏನ್ ಉಳ್ಕೊಂಡಿರುತ್ತೆ ಅದು ಎಲ್ಲ ಹೋಗುತ್ತಪ್ಪ ಅಂದ್ರೆ ಲಾರ್ಜ್ ಇಂಟೆಸ್ಟೈನ್ ಗೆ ಹೋಗುತ್ತೆ. ಓಕೆ, ಲಾರ್ಜ್ ಇಂಟೆಸ್ಟೈನ್ ಗೆ ಹೋಗುತ್ತೆ. ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಏನಾಗುತ್ತೆ, ಉಳಿದಿರೋ ಅಂತ ಏನ್ ಫುಡ್ ಇರುತ್ತೋ ಅದೇನಾಗುತ್ತಪ್ಪ ಅಂದ್ರೆ ಅದ್ರಲ್ಲಿರುವಂತ ಸಾಲ್ಟಿ ಕಂಟೆಂಟ್ ಮತ್ತೆ ವಾಟರ್ ಏನಾಗುತ್ತಪ್ಪ ಅಂದ್ರೆ ಅಬ್ಸರ್ವ್ ಮಾಡ್ಕೊಳುತ್ತೆ. ಲಾರ್ಜ್ ಇಂಟೆಸ್ಟೈನ್ ಅಬ್ಸರ್ವ್ ಮಾಡ್ಕೊಂಡು ಏನು ಸೆಮಿ ಸಾಲಿಡ್ ಫೀಕಸ್ ಏನಿರುತ್ತೆ ಆ ಫೀಕಲ್ ಮ್ಯಾಟರ್ ಅನ್ನ ಅದು ಏನ್ ಮಾಡ್ತಪ್ಪ ಅಂದ್ರೆ ರೆಕ್ಟಮ್ ವರೆಗೂ ಒಯ್ದು ರೆಕ್ಟಮ್ ಇಂದ ತಲುಪಿಸಿ ಅನಸ್ ವರೆಗೂ ಸಪ್ಲೈ ಮಾಡುತ್ತೆ. ಸೊ ಅನಸ್ ಮೂಲಕ ಏನಪ್ಪಾ ಅಂತಂದ್ರೆ ಟೈಮ್ ಟು ಟೈಮ್ ನಾವೇನ್ ಮಾಡ್ತೀವಿ, ವೇಸ್ಟೇಜ್ ಬಾಡಿಯಿಂದ ಹೊರಗಡೆ ಹಾಕ್ತಾ ಇರ್ತೀವಿ. ಅದನ್ನ ಎಜೇಷನ್ ಅಂತ ಹೇಳಿ ನಾವು ಕರಿತೀವಿ. ಏನಂತ ಕರಿತೀವಿ? ಎಜೇಷನ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಈ ಲಾರ್ಜ್ ಇಂಟೆಸ್ಟೈನ್ ಸೈಜ್ ಎಷ್ಟು ಇರುತ್ತೆ ಅಂದ್ರೆ 1.5 ಮೀಟರ್ ಇದರ ಸೈಜ್ ಇರುತ್ತೆ. ಓಕೆ, ಸೊ ಇದಿಷ್ಟು ಬಿಟ್ರೆ ಡೈಜೆಷನ್ ಇನ್ ಏನು ಹ್ಯೂಮನ್ ನೋಡಿದ್ರಿ, ಡೈಜೆಷನ್ ಇನ್ ಗ್ರಾಸ್ ಈಟಿಂಗ್ ಅನಿಮಲ್ಸ್ ಅನ್ನ ನೋಡೋಣ. ಓಕೆ,
ಸೊ ಗ್ರಾಸ್ ಈಟಿಂಗ್ ಅನಿಮಲ್ಸ್ ಅಲ್ಲಿ ನಾವು ಜಾಸ್ತಿಯಾಗಿ ನೋಡೋದು ಬಫೆಲೋ ಆಗಿರಬಹುದು, ಕೌ ಆಗಿರಬಹುದು, ಓಕೆ, ಸೊ ಗೋಟ್ ಆಗಿರ್ಬೋದು, ಇವು ಎಂತ ಪ್ರಾಣಿಗಳನ್ನ ನೋಡ್ತಾ ಇರ್ತೀವಿ. ಸೊ ಇವುಗಳಲ್ಲಿ ಏನಪ್ಪಾ ಅಂತಂದ್ರೆ ಗ್ರಾಸ್ ಈಟಿಂಗ್ ಪ್ರಾಣಿಗಳು ಕಂಟಿನ್ಯೂ ಆಗಿ ಚೀವ್ ಮಾಡ್ತಾ ಇರುತ್ತೆ, ಅದು ಬಾಯಿ ಆಡಿಸ್ತಾನೇ ಇರುತ್ತೆ. ಸೊ ಆ ರೀಸನ್ ಏನು ಅಂತಂದಾಗ ಇವು ಆಕ್ಚುಲಿ ಏನಪ್ಪಾ ಅಂತಂದ್ರೆ ಗ್ರಾಸ್ ಅನ್ನ ತಿಂದ ತಕ್ಷಣ ಕಂಪ್ಲೀಟ್ ಆಗಿ ಜಗಿಯೋದಿಲ್ಲ, ಸ್ವಲ್ಪ ಸ್ವಲ್ಪ ಕಚ್ಚಿ ಏನ್ ಮಾಡ್ತವೆ ಅದೇ ರೀತಿ ಸ್ವಾಲೋ ಮಾಡ್ಕೊಂಡು ಅದನ್ನ ಒಳಗಡೆ ಬಾಡಿ ಒಳಗಡೆ ಸಪ್ಲೈ ಮಾಡ್ತವೆ. ಅವು ನುಂಗಿದಂತಹ ಗ್ರಾಸ್ ಏನಿರುತ್ತೆ ಅದು ಬಂದು ಹೊಟ್ಟೆಯ ಅದರ ಸ್ಟಮಕ್ ನ ಒಂದು ಪಾರ್ಟ್ ಇರುತ್ತೆ ರುಮೇನ್ ಅಂತ ಹೇಳಿ, ಅಲ್ಲಿ ಸ್ಟೋರ್ ಆಗುತ್ತೆ. ಯಾವ ರೂಪದಲ್ಲಿ? ಕಡ್ ರೂಪದಲ್ಲಿ. ಅರ್ಧಂಬರ್ಧ ಕಡದಂತಹ ಅರ್ಧಂಬರ್ಧ ತಿಂದಂತಹ ಗ್ರಾಸ್ ಏನಿರುತ್ತೆ ರುಮೇನ್ ಅಲ್ಲಿ ಕಡ್ ರೂಪದಲ್ಲಿ ಸೇವ್ ಆಗುತ್ತೆ, ಸ್ಟೋರ್ ಆಗುತ್ತೆ. ಓಕೆ, ಸೊ ಸ್ವಲ್ಪ ಸಮಯದ ನಂತರ ಆ ಕಡ್ ಏನಾಗುತ್ತಪ್ಪ ಅಂದ್ರೆ ಮತ್ತೆ ಬಾಯಿಗೆ ರಿಟರ್ನ್ ಆಗಿ ಬರುತ್ತೆ, ಮತ್ತೆ ಮೌತ್ಗೆ ರಿಟರ್ನ್ ಆಗಿ ಬರುತ್ತೆ, ಲಂಪ್ಸ್ ಅಲ್ಲಿ ರಿಟರ್ನ್ ಆಗಿ ಬರುತ್ತೆ. ಆ ಒಂದು ಲಂಪ್ಸ್ ಅನ್ನ ಮತ್ತೆ ಕಚ್ಚಿ ಸಣ್ಣ ಸಣ್ಣ ಚೀವ್ ಮಾಡಿ ಅದನ್ನ ಮತ್ತೆ ಬಾಡಿ ಒಳಗಡೆ ಕಳಿಸುತ್ತೆ. ಅದನ್ನ ಈ ಪ್ರೊಸೆಸ್ ಏನಾಗುತ್ತೋ ಫಸ್ಟ್ ಗ್ರಾಸ್ ನ ತಿಂದ್ಬಿಟ್ಟು ಆ ಗ್ರಾಸ್ ಒಳಗಡೆ ಬಂದು ಹೊಟ್ಟೆ ಒಳಗಡೆ ಏನು ಸ್ಟೋರ್ ಆಗಿ ಅಲ್ಲಿಂದ ವಾಪಸ್ ಬಂದು ಮತ್ತೆ ಅದು ಮತ್ತೆ ಕಚ್ಚಿ ಮತ್ತೆ ಸಪ್ಲೈ ಆಗುವಂತ ಒಂದೇನ್ ಪ್ರೊಸೆಸ್ ಇದೆಯೋ ಅದನ್ನ ರುಮಿನೇಷನ್ ಅಂತ ಹೇಳಿ ಕರೀತಾರೆ. ಸೊ ಈ ಒಂದು ಪ್ರೊಸೆಸ್ ಯಾವ ಅನಿಮಲ್ಸ್ ಅಲ್ಲಿ ಆಗುತ್ತೋ ಅದನ್ನ ರುಮಿನೆಂಟ್ಸ್ ಅಂತ ಹೇಳಿ ನಾವು ಕರಿತೀವಿ. ಮತ್ತೆ ಗ್ರಾಸ್ ಬಂದು ಸೆಲ್ಯುಲಸ್ ರಿಚ್ ಆಗಿರುತ್ತೆ. ಸೆಲ್ಯುಲಸ್ ಅಂದ್ರೆ ಅದು ಒಂದು ಕಾರ್ಬೋಹೈಡ್ರೇಟ್ ನ ಕಂಟೆಂಟ್ ಇರುತ್ತೆ, ಬಟ್ ಇದು ಒಂಥರ ತುಂಬಾ ರಿಚ್ ಕಂಟೆಂಟ್ ಆಗಿರುತ್ತೆ. ಇದರಲ್ಲಿ ಇರುವಂತಹ ಒಂದು ಸೆಲ್ಯುಲಸ್ ಏನಿದೆ ಇದನ್ನ ಡೈಜೆಸ್ಟ್ ಮಾಡುವ ಬ್ಯಾಕ್ಟೀರಿಯಾ ಓನ್ಲಿ ಗ್ರಾಸ್ ಈಟಿಂಗ್ ಅನಿಮಲ್ಸ್ ಅಲ್ಲಿ ಮಾತ್ರ ಇರುತ್ತೆ. ಹ್ಯೂಮನ್ಸ್ ಆಗ್ಲಾಗ್ಲಿ ಬೇರೆ ಅನಿಮಲ್ಸ್ ಅಲ್ಲಾಗ್ಲಿ ಇದು ಇರುವುದಿಲ್ಲ. ಓಕೆ, ಈ ಒಂದು ಡೈಜೆಸ್ಟಿವ್ ಬ್ಯಾಕ್ಟೀರಿಯಾ ಅಂದ್ರೆ ಇದು ಇರುವುದಿಲ್ಲ, ಯಾಕಂದ್ರೆ ಆ ಒಂದು ಸೆಲ್ಯುಲಸ್ ಅನ್ನ ಬ್ರೇಕ್ ಮಾಡುವಂತಹ ಸ್ಟ್ರಾಂಗ್ ಏನು ಬ್ಯಾಕ್ಟೀರಿಯಾಸ್ ಬೇಕೋ ಅವು ನಮ್ಮಲ್ಲಿ ಇರುವುದಿಲ್ಲ, ಹ್ಯೂಮನ್ಸ್ ಅಲ್ಲಿ ಇರುವುದಿಲ್ಲ. ಓಕೆ, ಸೊ ಈ ಪಿಕ್ಚರ್ ಅಲ್ಲಿ ನೀವು ನೋಡಬಹುದು, ಇದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ರುಮೆನ್ ಇಲ್ಲಿ ಕೊಟ್ಟಿದ್ದಾರೆ, ಮತ್ತೆ ಕೇಕಮ್ ಅಂತ ಇದೆ. ಕೇಕಮ್ ಅಲ್ಲಿ ಬಂದು ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಫುಡ್ ಕಂಪ್ಲೀಟ್ ಆಗಿ ಡೈಜೆಸ್ಟ್ ಆಗುತ್ತೆ. ಅದು ಮುಂದೆ ಇನ್ಫಾರ್ಮೇಶನ್ ಇರುತ್ತೆ, ನಿಮ್ಗೆ ಹೇಳ್ತೀನಿ. ಓಕೆ, ಸೊ ಇದು ಓಎಸ್ ಪಗಸ್, ಇಲ್ಲಿ ಬಂದು ಸ್ಮಾಲ್ ಇಂಟೆಸ್ಟೈನ್, ಓಕೆ, ಇಲ್ಲಿ ಲಾರ್ಜ್ ಇಂಟೆಸ್ಟೈನ್ ಎಲ್ಲವನ್ನ ನೋಡ್ತಾ ಇದೀವಿ ಅನಿಮಲ್ ಅಲ್ಲಿ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ. Animal likes horse, rabbit, etc. have a large sac-like structure called cecum. Okay, so ಆ ಕೇಕಮ್ ಅಲ್ಲಿ ಇರುತ್ತೆ. ಆ ಕೇಕಮ್ ಇಂದ ಏನಪ್ಪಾ ಅಂತಂದ್ರೆ ಬಿಟ್ವೀನ್ ದ ಓಎಸ್ ಪಕ್ಕ ಇಲ್ಲಿ ಬಂದು ಎಲ್ಲಾ ಕಂಪ್ಲೀಟ್ ಆ ಫುಡ್ ಏನಾಗುತ್ತಪ್ಪ ಅಂದ್ರೆ ಡೈಜೆಸ್ಟ್ ಆಗುತ್ತೆ. ಎಲ್ಲಿ? ಈ ಕೇಕಮ್ ಅಲ್ಲಿ ಬಂದು ಎಲ್ಲಾ ಫುಡ್ ಕಂಪ್ಲೀಟ್ ಆಗಿ ಡೈಜೆಸ್ಟ್ ಆಗಿ ಅಲ್ಲಿಂದ ಲಾರ್ಜ್ ಇಂಟೆಸ್ಟೈನ್ ಹೋಗುತ್ತೆ, ಅಲ್ಲಿಂದ ಏನಪ್ಪಾ ವೇಸ್ಟೇಜ್ ಎಲ್ಲ ಹೊರಗಡೆ ಹೋಗುತ್ತೆ. ಓಕೆ, ಸೊ ಈ ರೀತಿಯಲ್ಲಿ ಏನಪ್ಪಾ ಅಂತಂದ್ರೆ ನಾವು ಹ್ಯೂಮನ್ ಡೈಜೆಷನ್ ಸಿಸ್ಟಮ್ ನೋಡಿದ್ವಿ, ಗ್ರಾಸ್ ಈಟಿಂಗ್ ಅನಿಮಲ್ಸ್ ಡೈಜೆಷನ್ ಸಿಸ್ಟಮ್ ನೋಡಿದ್ವಿ. ಇದು ಬಿಟ್ರೆ ಅಮೀಬಾದ ಫೀಡಿಂಗ್ ಮತ್ತೆ ಡೈಜೆಷನ್ ಯಾವ ರೀತಿ ಇರುತ್ತೆ ನೋಡೋಣ. ಅಮೀಬಾಗೆ ನೋಡಿ ಪಾಪ ಬಾಯಿ ಇರೋದಿಲ್ಲ ಅದಕ್ಕೆ. ಓಕೆ, ಅದು ಮೈಕ್ರೋಸ್ಕೋಪಿಕ್ ಅನಿಮಲ್ ಇದೆ, ಸಿಂಗಲ್ ಸೆಲ್ಡ್ ಆರ್ಗಾನಿಸಮ್ ಆಗಿರುತ್ತೆ. ಇದು ಪಾಂಡ್ ವಾಟರ್ ಗಳಲ್ಲಿ ಕೆರೆ ನೀರುಗಳಲ್ಲಿ ಅಂತಲ್ಲಿ ನೀವು ನೋಡಬಹುದಾಗಿದೆ. ಓಕೆ, ಸೊ ಏನಪ್ಪಾ ಅಂದ್ರೆ ಸೆಲ್ ಮೆಂಬ್ರೇನ್ ಇರುತ್ತೆ ಇದಕ್ಕೆ, ಮತ್ತೆ ಏನು ಇದರಲ್ಲಿ ಏನಪ್ಪಾ ಅಂತಂದ್ರೆ ಸ್ಮಾಲ್ ಸ್ಮಾಲ್ ಬಬಲ್ಸ್ ತರ ಇದಕ್ಕೆ ವೋಕಲ್ಸ್ ಇರುತ್ತೆ, ಮತ್ತೆ ನ್ಯೂಕ್ಲಿಯಸ್ ಪಾಯಿಂಟ್ಸ್ ಗಳು ಡೆನ್ಸ್ ಇರುತ್ತೆ. ಓಕೆ, ಸೊ ಇದು ಸೈಟೋಪ್ಲಾಸಮ್ ಅಂತ ಹೇಳಿ ಕೂಡ ಇದರಲ್ಲಿ ವೋಕಲ್ಸ್ ಇರ್ತವೆ. ಸೊ ಎಲ್ಲವೂ ಸೇರಿ ಅಮೀಬಾದಲ್ಲಿ ಏನಪ್ಪಾ ಅಂದ್ರೆ ಅದರ ಆಕಾರ ಈ ರೀತಿಯಲ್ಲಿ ಇರುತ್ತೆ. ಇದಕ್ಕೆ ಯಾವುದೇ ರೀತಿಯ ಒಂದು ಏನು ಸ್ಟ್ರಕ್ಚರ್ ಕಂಪ್ಲೀಟ್ ಆಗಿರುವುದಿಲ್ಲ. ಇದು ಕಾನ್ಸ್ಟಂಟ್ಲಿ ಇದರ ಸೈಜ್ ಅನ್ನ ಇದರ ಶೇಪ್ ಅನ್ನ ಏನ್ ಮಾಡ್ತಾ ಇರತ್ತಪ್ಪ ಅಂದ್ರೆ ಚೇಂಜ್ ಮಾಡ್ತಾ ಇರುತ್ತೆ, ಏನು ಚೇಂಜ್ ಮಾಡ್ತಾ ಇರುತ್ತೆ. ಓಕೆ, ಸೊ ಇಲ್ಲಿ ಸೈಡ್ ಅಲ್ಲಿ ನೋಡಬಹುದು, ಇಲ್ಲಿ ಸೈಡ್ ಅಲ್ಲಿ ಊದ್ಕೊಂಡಿದೆ ಸ್ವಲ್ಪ, ಇದನ್ನ ಸುಡ್ಪೋಡಿಯಾ ಅಂತ ಹೇಳಿ ಕರೀತಾರೆ. ಇದೇನಪ್ಪಾ ಅಂದ್ರೆ ಆ ಅಮೀಬಾದ ಅಕ್ಕಪಕ್ಕದಲ್ಲಿ ಫುಡ್ ಇದೆ ಅಂತ ಹೇಳಿ ಗೊತ್ತಾದಾಗ ಅದೇನ್ ಮಾಡುತ್ತೆ, ಸುಡುಪುಡಿಯನ್ನ ಹೊರಗಡೆ ಪುಷ್ ಮಾಡುತ್ತೆ, ಈ ರೀತಿಯಾಗಿ ಓಪನ್ ಮಾಡುತ್ತೆ. ಈ ರೀತಿಯಾಗಿ ಓಪನ್ ಮಾಡಿ ಅದನ್ನ ಕ್ಯಾಚ್ ಮಾಡ್ಕೊಳ್ಳುತ್ತೆ, ಫುಡ್ ಅನ್ನ ಕ್ಯಾಚ್ ಮಾಡ್ಕೊಳ್ಳುತ್ತೆ. ಆ ಕ್ಯಾಚ್ ಮಾಡ್ಕೊಂಡಿರೋ ಫುಡ್ ಅದೇ ರೀತಿ ಒಳಗಡೆ ಹಿರ್ಕೊಂಡಾಗ ಅದರ ಫುಡ್ ವೋಕಲ್ ಏನಿದೆ ಅಲ್ಲಿ ಹೋಗಿ ಆ ಫುಡ್ ಸೇರ್ಕೊಳ್ಳುತ್ತೆ. ಆ ಫುಡ್ ವೋಕಲ್ ಅಲ್ಲಿ ಫುಡ್ ಡೈಜೆಸ್ಟ್ ಆಗಿ ಅಲ್ಲಿಂದ ಏನಾಗುತ್ತಪ್ಪ ಅಂತಂದ್ರೆ ಬೇರೆ ವೋಕಲ್ಸ್ ಗಳ ಮೂಲಕ ಅದೇನಾಗುತ್ತೆ ಹೊರಗಡೆ ಬರುತ್ತೆ, ವೇಸ್ಟೇಜ್ ಆಗಿ ಹೊರಗಡೆ ಬರುತ್ತೆ. ಅದನ್ನ ಅಡ್ಜಸ್ಟೆಡ್ ವೇಸ್ಟ್ ಅಂತ ಹೇಳಿ ನಾವು ಹೇಳಬಹುದು. ಸೊ ಅಮೀಬಾದಲ್ಲಿ ಈ ರೀತಿಯಲ್ಲಿ ಒಂದು ಪ್ರೊಸೆಸ್ ನಡೀತಾ ಇರುತ್ತೆ. ಕೂತ್ಕೊಂಡಿರೋದ್ರಲ್ಲಿ ಕಾಣಿಸಬಹುದು, ಇದರ ಶೇಪ್ ಒಂದೇ ತರ ಇರುವುದಿಲ್ಲ, ಕಾನ್ಸ್ಟಂಟ್ಲಿ ಚೇಂಜ್ ಆಗ್ತಾ ಇರುತ್ತೆ. ಓಕೆ, ಸೊ ಫುಡ್ ವೋಕಲ್ಸ್ ಗಳಲ್ಲಿ ಇದೇನಾಗುತ್ತಪ್ಪ ಅಂದ್ರೆ ಫುಡ್ ಟ್ರಾಪ್ ಆದಾಗ ಅಲ್ಲಿ ಡೈಜೆಸ್ಟ್ ಆಗುತ್ತೆ ಫುಡ್ ಅಮೀಬಾದಲ್ಲಿ, ನಂತರ ವೇಸ್ಟೇಜ್ ಎಲ್ಲ ಹೊರಗಡೆ ಎಜೆಕ್ಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದನ್ನ ನಾವು ನೋಡಬಹುದು. ಸೊ ಈ ಚಾಪ್ಟರ್ ಅಲ್ಲಿ ನಾವು ಏನೇನ್ ನೋಡಿದ್ವಪ್ಪ ಅಂತಂದ್ರೆ ಹ್ಯೂಮನ್ ಡೈಜೆಷನ್ ಸಿಸ್ಟಮ್ ನೋಡಿದ್ವಿ, ಗ್ರಾಸ್ ಈಟಿಂಗ್ ಅನಿಮಲ್ ಸಿಸ್ಟಮ್ ಡೈಜೆಷನ್ ಸಿಸ್ಟಮ್ ನೋಡಿದ್ವಿ, ಅಮೀಬಾದ ಒಂದು ಡೈಜೆಷನ್ ಸಿಸ್ಟಮ್ ಏನಿತ್ತು ಅದರ ನ್ಯೂಟ್ರಿಷನ್
ಯಾವ ರೀತಿ ಇತ್ತು ಅಂತ ನೋಡಿದ್ವಿ. ಸೊ ಯಾವುದೇ ಒಂದು ಪ್ರಾಣಿಯಲ್ಲಾಗ್ಲಿ ಮನುಷ್ಯನಲ್ಲಾಗ್ಲಿ ಇವನ್ ನಾವು ಫಸ್ಟ್ ಚಾಪ್ಟರ್ ಅಲ್ಲಿ ನೋಡಿದಂತಹ ಒಂದು ಪ್ಲಾಂಟ್ಸ್ ಆಗಿರ್ಲಿ ಎಲ್ಲವೂ ಫುಡ್ ಅಬ್ಸರ್ವ್ ಮಾಡ್ಕೊಳ್ಳೋದು ಏನಪ್ಪಾ ಅಂತಂದ್ರೆ ಬಾಡಿನ ಸ್ಟ್ರಾಂಗ್ ಇಡ್ಲಿಕ್ಕೆ, ಗ್ರೋ ಆಗ್ಲಿಕ್ಕೆ, ಮೇಂಟೈನ್ ಮಾಡ್ಲಿಕ್ಕೆ. ಓಕೆ, ಸೊ ಇವುಗಳನ್ನ ಮಾಡ್ಲಿಕ್ಕೆನೆ ನಮ್ಗೆ ಫುಡ್ ಬೇಕು. ಫುಡ್ ಅದಕ್ಕೋಸ್ಕರನೇ ನಮ್ಮ ಬಾಡಿಯಲ್ಲಿ ಅಬ್ಸರ್ವ್ ಆಗ್ಬೇಕು. ಅಬ್ಸರ್ವ್ ಆದಾಗ ನಮಗೆ ಏನಾಗುತ್ತಪ್ಪ, ಎನರ್ಜಿ ರಿಲೀಸ್ ಆಗುತ್ತೆ ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ. ಓಕೆ, ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಬೇಸಿಕ್ ಪ್ರೊಸೆಸ್ ಆಫ್ ಡೈಜೆಷನ್ ಆಫ್ ಫುಡ್, ರಿಲೀಸ್ ಆಫ್ ಎನರ್ಜಿ ಇಸ್ ದ ಸೇಮ್ ಇನ್ ಆಲ್ ಅನಿಮಲ್ಸ್ ಅಂತ ಹೇಳ್ತಾರೆ. ಸೊ ಎಲ್ಲ ಅನಿಮಲ್ಸ್ ಅಲ್ಲಿ ಎನರ್ಜಿ ರಿಲೀಸ್ ಆಗುವ ಒಂದೇನಿದೆ ಸೇಮೇ ಇದೆ. ಎಲ್ರಿಗೂ ಎನರ್ಜಿನೇ ಬೇಕು, ಅದಕ್ಕೋಸ್ಕರನೇ ಫುಡ್ ಇಂಟೇಕ್ ಮಾಡ್ತೀವಿ. ಅದಕ್ಕೋಸ್ಕರನೇ ಅನಿಮಲ್ಸ್ ಆಗ್ಲಿ ಬೇರೆ ಆರ್ಗಾನಿಸಮ್ಸ್ ಆಗ್ಲಿ ಫುಡ್ ಅನ್ನ ಇಂಟೇಕ್ ಮಾಡ್ತವೆ. ಓಕೆ, ಸೊ ನೆಕ್ಸ್ಟ್ ಮುಂದೆ ಬರುವಂತ ಚಾಪ್ಟರ್ ಗಳಲ್ಲಿ ನಾವೇನಪ್ಪಾ ಅಂದ್ರೆ ಟ್ರಾನ್ಸ್ಪೋರ್ಟ್ ಬಗ್ಗೆ ನಾವು ತಿಳ್ಕೊತೀವಿ. ಅಬ್ಸರ್ಪ್ಷನ್ ಹೇಗಾಗುತ್ತೆ, ಹೇಗೆ ಫುಡ್ ಟ್ರಾನ್ಸ್ಫರ್ ಆಗುತ್ತೆ ಬಾಡಿಯಲ್ಲಿ, ಯಾವ ರೀತಿ ತಲುಪತ್ತೆ ಅಂತ ಹೇಳಿ ಅದರ ಮೇಲೆ ಎಲ್ಲ ನಾವು ಸ್ಟಡಿ ಮಾಡ್ತೀವಿ. ಓಕೆ, ಸೊ ಇಲ್ಲಿಗೆ ನಿಮ್ಮ ಚಾಪ್ಟರ್ ಕಂಪ್ಲೀಟ್ ಆಯ್ತು. ಮತ್ತೆ ಕ್ವಶನ್ ಆನ್ಸರ್ಸ್ ನ ಆದಷ್ಟು ಬೇಗ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ಫಸ್ಟ್ ಚಾಪ್ಟರ್ ಮತ್ತೆ ಕ್ವಶನ್ ಆನ್ಸರ್ ಎರಡನ್ನು ಅಪ್ಲೋಡ್ ಮಾಡಿದೀನಿ. ಸೊ ಸೆಕೆಂಡ್ ಚಾಪ್ಟರ್ದು ಕೂಡ ನಿಮ್ಗೆ ಇವಾಗ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಸೊ ಕ್ವಶನ್ ಆನ್ಸರ್ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಚಾಪ್ಟರ್ ಯಾರ್ಯಾರಿಗೆ ಅರ್ಥ ಆಗಿಲ್ಲ ಅವರು ಕಮೆಂಟ್ ಮೂಲಕ ತಿಳಿಸಿ, ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಕ್ಲಾರಿಫಿಕೇಶನ್ ಕೊಡ್ತೀನಿ. ಓಕೆ, ಮತ್ತೆ ಯಾರ್ಯಾರ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಹಂಚ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಥರ್ಡ್ ಚಾಪ್ಟರ್ ಒಂದಿಗೆ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್.